ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಅತ್ತೆ ಮನೆಯವರ ಮೇಲೆ ನನಗೆ ಈಗ ತುಂಬ ಬೇಸರವಾಗಿ ಬಿಟ್ಟಿತ್ತು. ಅವರು ಈಗ ಎಲ್ಲ ಮಿತಿಗಳನ್ನು ಮೀರಿದ್ದರು. ಇನ್ನು ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಅಣ್ಣನಿಗೆ ಫೋನ್ ಮಾಡಿ ಕರೆಸಿಕೊಂಡೆ. ಅವರು ನನ್ನನ್ನು ತಮ್ಮ ಜೊತೆ ಕರೆದುಕೊಂಡು ಹೊರಟೋದ್ರು. ನಂತರ ಅವರು ವಿಶಾಲ್ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಆಗ ಹೊರಬಂದ ಸತ್ಯ ನಾನು ಯಾವತ್ತೂ ಊಹಿಸಿಯೇ ಇರಲಿಲ್ಲ. ಯಾಕೆಂದರೆ ವಿಶಾಲ್ ನನ್ನ ಹೆಸರು ದೀಪ. ನನಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತ್ತು. ನಾನು ನನ್ನ ಮುದ್ದಾದ ಸಣ್ಣ ಮಗುವಿಗೆ ದಿವ್ಯಾ ಎಂದು ಹೆಸರಿಟ್ಟೆ. ಮೊಟ್ಟ ಮೊದಲ ಬಾರಿ ನನ್ನ ಮಗು ನನ್ನ ಮಡಿಲಿನಲ್ಲಿ ಎತ್ತಿಕೊಂಡಾಗ ನನಗನ್ನಿಸುತ್ತಿತ್ತು, ಈ ಪ್ರಪಂಚದ ಎಲ್ಲ ಸಂತೋಷಗಳು ನನಗೆ ಸಿಕ್ಕಿದವೆ ಎಂದು. ಮಗುವಿನ ಸಣ್ಣ ಸಣ್ಣ ಕೈಗಳು, ಅವಳ ಮುದ್ದಾದ ಮುಖ ನೋಡಿ ನಾನು ನನ್ನ ಎಲ್ಲ ನೋವನ್ನು ಮರೆತು ಬಿಟ್ಟಿದ್ದೆ. ನನಗನ್ನಿಸುತ್ತಿತ್ತು, ಮನೆಯವರು ಕೂಡ ಮಗುವನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ ಅಂತ. ಆದರೆ ನನ್ನ ಈ ಸಂತೋಷ ತುಂಬಾ ಸಮಯ ಉಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ, ಅತ್ತೆ ಮತ್ತು ನಾದಿನಿ ರೂಮಿಗೆ ಬಂದರು. ನಾನು ಮುಗುಳ್ನಗುತ್ತಾ ಮಗುವನ್ನು ಅವರ ಕೈಗೆ ಕೊಟ್ಟೆ. ಆದರೆ ಅವರ ಮುಖಗಳನ್ನು ನೋಡಿ ನನ್ನ ನಗು ಮಾಯವಾಗಿ ಬಿಟ್ಟಿತ್ತು. ಅವರು ಯಾರ ಮುಖದ ಮೇಲೆಯೂ ಸಂತೋಷ ಇರಲಿಲ್ಲ. ಎಲ್ಲರ ಮುಖಗಳು ಸಪ್ಪಗಾಗಿ ಬಿಟ್ಟಿದ್ದವು. ಅತ್ತೆ ಮಗುವನ್ನು ಒಮ್ಮೆ ನೋಡಿ ಮುಖ ತಿರುಗಿಸಿಕೊಂಡರು. ನನ್ನ ನಾದಿನಿ ಮಗುವನ್ನು ಎತ್ತಿಕೊಳ್ಳಲೇ ಇಲ್ಲ. ವಿಶಾಲ್ ಕೂಡ ಮುಖ ಊದಿಸಿಕೊಂಡು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದ. ಆ ಸಮಯದಲ್ಲಿ ನನಗೆ ಅರ್ಥವಾಗಲಿಲ್ಲ, ಇಷ್ಟಕ್ಕೂ ಇದೆಲ್ಲ ಏನು ನಡೀತಾ ಇದೆ, ವಿಷಯ ಏನು ಅಂತ. ಆದರೆ ಸ್ವಲ್ಪ ಸಮಯದಲ್ಲೇ ನನಗೆ ಅರ್ಥವಾಗಿ ಬಿಟ್ಟಿತ್ತು. ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಅವರಿಗೆ ಯಾವುದೇ ಸಂತೋಷ ಆಗಿರಲಿಲ್ಲ. ಅವರು ಅಂದುಕೊಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಗಂಡು ಮಗು ಜನಿಸಬೇಕು, ನಮ್ಮ ವಂಶದ ಹೆಸರನ್ನು ಉಳಿಸುವ ಗಂಡು ಬೇಕು ಎಂದು. ಅವರ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಮಹತ್ವ ಇಲ್ಲ. ಅವರ ಮೌನ ಅವರ ಮನಸ್ಸಿನ ಮಾತುಗಳನ್ನು ಹೇಳ್ತಾ ಇತ್ತು. ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಎಷ್ಟೊಂದು ಗಾಯವಾಗಿತ್ತು ಅಂದರೆ ಅದನ್ನು ಮಾತುಗಳಿಂದ ಹೇಳಲೇ ಸಾಧ್ಯವಿಲ್ಲ. ಯಾವ ಮಗುವನ್ನು ನಾನು ನನ್ನ ಜೀವನದ ಅತ್ಯಂತ ದೊಡ್ಡ ಸಂತೋಷ ಅಂದುಕೊಂಡಿದ್ನೋ ಅದೇ ಮಗುವನ್ನು ಅವರು ಭಾರ ಅಂದುಕೊಂಡಿದ್ರು. ಆಸ್ಪತ್ರೆಯಲ್ಲಿ ಇರುವಷ್ಟು ದಿನ ಯಾರೂ ನನ್ನ ಬಗ್ಗೆ ವಿಚಾರಿಸಲಿಲ್ಲ. ನೀನು ಹೇಗಿದೆಯಾ ಅಂತ ಕೂಡ ಯಾರೂ ಕೇಳಲಿಲ್ಲ. ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಗಂಡು ಮಗು ಯಾಕೆ ಜನಿಸಲಿಲ್ಲ ಎಂದು. ಕೆಲವು ದಿನಗಳ ನಂತರ ಡಿಸ್ಚಾರ್ಜ್ ಆದಾಗ ನಾನು ಮಗುವನ್ನು ಎತ್ತಿಕೊಂಡು ಮನೆಗೆ ಬಂದೆ. ಆ ಸಮಯದಲ್ಲಿ ನನಗನ್ನಿಸುತ್ತಿತ್ತು, ಬಹುಶಃ ಮನೆಗೆ ಹೋದ ನಂತರ ಮಗುವಿನ ನಗು ನೋಡಿ ಎಲ್ಲರ ಮನಸ್ಸು ಬದಲಾಗಬಹುದು ಅಂತ. ಆದರೆ ಆ ರೀತಿ ಏನೂ ನಡೆಯಲಿಲ್ಲ. ಮನೆಯಲ್ಲಿ ಕಾಲಿಟ್ಟ ತಕ್ಷಣ ನನಗೆ ಅರ್ಥವಾಗಿ ಬಿಟ್ಟಿತ್ತು, ಇನ್ನು ಮುಂದೆ ಆ ಮನೆಯಲ್ಲಿ ನನಗಾಗಿ ಏನೂ ಉಳಿದಿಲ್ಲ ಎಂದು. ನನ್ನ ಅತ್ತೆ ಮತ್ತು ನಾದಿನಿ ಮೊದಲ ದಿನದಿಂದಲೇ ನನ್ನನ್ನು ಆಡಿಕೊಳ್ಳಲು ಶುರು ಮಾಡಿದ್ರು. ನಾನು ಇನ್ನೂ ಪೂರ್ತಿಯಾಗಿ ವಾಸಿಯಾಗಿರಲಿಲ್ಲ. ನನ್ನ ದೇಹದಲ್ಲಿ ಎಷ್ಟೊಂದು ವೀಕ್ನೆಸ್ ಇತ್ತು. ಮಗು ರಾತ್ರಿ ಎಲ್ಲ ಅಳ್ತಾ ಇತ್ತು. ಆದ್ದರಿಂದ ನನ್ನ ನಿದ್ದೆ ಕೂಡ ಸರಿಯಾಗಿ ಪೂರ್ತಿಯಾಗ್ತಾ ಇರಲಿಲ್ಲ. ಆದರೆ ಯಾರಿಗೂ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಇರಲಿಲ್ಲ. ಅತ್ತೆ ಯಾವಾಗಲೂ ಹೇಳ್ತಾ ಇದ್ರು, ಗಂಡು ಮಗು ಹುಟ್ಟಿದ್ದಿದ್ರೆ ಮನೆಯಲ್ಲಿ ಹಬ್ಬದ ವಾತಾವರಣ ಬರ್ತಾ ಇತ್ತು. ಆದರೆ ನೀನು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದೀಯಾ, ಮನೆಯಲ್ಲಿ ಸಂತೋಷ ಎಲ್ಲಿಂದ ಬರಬೇಕು? ನನ್ನ ನಾದಿನಿ ಮನೆಯ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಅವಳು ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲ ಕೆಲಸ ನನ್ನಿಂದ ಮಾಡಿಸುತ್ತಿದ್ಲು. ನಾನು ಮಗುವನ್ನು ನೋಡಿಕೊಳ್ಳುತ್ತಾ ಮನೆ ಕೆಲಸಗಳು, ಅಡಿಗೆ ಕೆಲಸ ಕೂಡ ಮಾಡ್ತಾ ಇದ್ದೆ. ಆದರೂ ಅವರುಗಳಿಗೆ ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕಡಿಮೆ ಹುಡುಕುತ್ತಿದ್ದರು. ಆ ದಿನ ನಾನು ನನ್ನ ರೂಮಿನಲ್ಲಿ ಕುಳಿತುಕೊಂಡು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. ಆಗ ಬಾಗಿಲು ಕೂಡ ತಟ್ಟದೆ ನನ್ನ ನಾದಿನಿ ನೇರವಾಗಿ ರೂಮಿಗೆ ಬಂದ್ಬಿಟ್ಲು. ಅವಳು ನನ್ನನ್ನೇ ಗುರಾಯಿಸುತ್ತಾ, ಏನಾದ್ಗೆ, ನೀವು ಮನೆಗೆ ಬಂದು ಎಷ್ಟೊಂದು ದಿನ ಆಗೋಯ್ತು, ಇನ್ನು ನೀವು ನಿಮ್ಮ ರೂಮಿನಲ್ಲೇ ಕುಳಿತುಕೊಂಡಿದ್ದೀರಾ, ನಿಮಗೆ ಈ ಮಗುವಿನ ನೆಪ ಒಂದು ಸಿಕ್ಕಿಬಿಟ್ಟಿದೆ, ಮನೆಯ ಕೆಲಸಗಳನ್ನು ಮಾಡದೇ ಇದ್ಲು. ಅವಳು ಈಗ ಮಗುವನ್ನು ನೋಡಿ ಕೂಡ ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ್ಲು. ಗೊತ್ತಿಲ್ಲ ಎಲ್ಲಿಂದ ಈ ದರಿದ್ರ ನಮ್ಮ ಮನೆಗೆ ಬಂತೋ ಏನೋ, ಹುಟ್ಟಿದ ತಕ್ಷಣ ಮನೆಯ ಎಲ್ಲ ಸಂತೋಷಗಳು ಮಾಯವಾಗಿ ಬಿಡ್ತು ಅಂತ ಹೇಳ್ತಾ ಇದ್ಲು. ಅವಳ ಮಾತು ಕೇಳಿ ನನ್ನ ಹೃದಯ ಒಡೆದ ಹಾಗೆ ಆಗಿತ್ತು. ನನ್ನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ನಾನು ನನ್ನ ಮಗುವನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆ. ನಾನು ನನ್ನ ನಾದಿನಿಗೆ ಹೇಳಿದೆ, ಕುಸುಮ, ಆ ರೀತಿ ಮಾತನಾಡಬೇಡ, ಇವಳು ಕೂಡ ನಿನ್ನ ಹಾಗೆಯೇ ಈ ಮನೆಯ ಮಗಳು. ಆದರೆ ಅವಳು ನನ್ನ ಮಾತು ಕೇಳಿಸಿಕೊಳ್ಳುವುದಕ್ಕಿಂತ ಇನ್ನೂ ಕಠಿಣವಾದ ಮಾತು ಹೇಳಲು ಶುರು ಮಾಡಿದ್ಲು. ಆಗಲೇ ನಾನು ನೋಡಿದೆ, ವಿಶಾಲ್ ಬಾಗಿಲಿನ ಬಳಿ ನಿಂತು ಎಲ್ಲ ಕೇಳಿಸ್ಕೊಳ್ತಾ ಇದ್ದ. ನಾನು ಅಂದುಕೊಂಡೆ, ಅವನು ಏನಾದರೂ ಹೇಳಿ ತನ್ನ ತಂಗಿಯನ್ನು ನಿಲ್ಲಿಸುತ್ತಾನೆ ಎಂದು. ನನ್ನ ಹೆಂಡತಿ ಮತ್ತು ಮಗುವಿನ ಬಗ್ಗೆ ಆ ರೀತಿ ಹೇಳಬೇಡ ಅಂತ ಹೇಳಬಹುದು ಎಂದು. ಆದರೆ ಅವನು ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ಅವನು ನನ್ನನ್ನು ನೋಡಿ ಅಲ್ಲಿಂದ ಹೊರಟು ಹೋದ. ಆ ಸಮಯದಲ್ಲಿ ನನ್ನ ಮಗುವಿಗಾಗಿ ನನಗೆ ತುಂಬ ದುಃಖವಾಗ್ತಾ ಇತ್ತು. ಯಾವ ಮನುಷ್ಯನ ಮೇಲೆ ನಾನು ತುಂಬ ಹೆಚ್ಚಾಗಿ ಭರವಸೆ ಇತ್ತು, ಅವನೇ ಎಲ್ಲರಿಗಿಂತ ಮೊದಲು ನನ್ನ ಕೈಯನ್ನು ಬಿಟ್ಟುಬಿಟ್ಟಿದ್ದ. ಅವನ ಈ ಮೌನ ಹೇಳ್ತಾ ಇತ್ತು, ಇನ್ನು ಮುಂದೆ ನಿನ್ನ ಮತ್ತು ನಿನ್ನ ಮಗುವಿನ ಹೋರಾಟ ಕೇವಲ ನಿನ್ನದು ಮಾತ್ರ ಎಂದು. ಆ ದಿನ ಮೊಟ್ಟ ಮೊದಲ ಬಾರಿ ನನ್ನ ಗಂಡನ ಮೇಲೆ ನನಗೆ ತುಂಬ ಅತಿಯಾದ ಕೋಪ ಹುಟ್ಟುಕೊಂಡಿತ್ತು. ಒಂದು ದಿನ ಅತ್ತೆ ಹೇಳ್ತಾ ಇದ್ಲು, ನಾವು ಹಳ್ಳಿಗೆ ಹೋಗಬೇಕು, ಅಲ್ಲಿ ತುಂಬ ಅರ್ಜೆಂಟ್ ಕೆಲಸವಿದೆ, ನಾವು ತಕ್ಷಣ ಈಗಲೇ ಅಲ್ಲಿಗೆ ಹೋಗಬೇಕು.
ನಾನು ವಿಶಾಲ್ನನ್ನು ಕೇಳಿದೆ, ನಾನು ಇಂತಹ ಸ್ಥಿತಿಯಲ್ಲಿ ಒಂಟಿಯಾಗಿ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ? ಮಗು ತುಂಬ ಸಣ್ಣದು. ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ನೀವೆಲ್ಲರೂ ಹೇಗೆ ಹೊರಟೋಗ್ತೀರಾ? ರಾತ್ರಿಯಲ್ಲಿ ಮಗುವಿಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ಏನು ಮಾಡಬೇಕು? ನನಗೆ ಅನ್ನಿಸುತ್ತಿತ್ತು ನನ್ನ ಗಂಡ ನನ್ನ ಜೊತೆ ನಿಂತ್ಕೊಳ್ತಾನೆ ಅಂತ. ಆದರೆ ಅವನು ತುಂಬ ಶಾಂತವಾಗಿ ಹೇಳ್ದ, ಕೇವಲ 1 ದಿನದ ಮಾತು ಅಷ್ಟೇ. ನಾವು ನಾಳೆ ರಾತ್ರಿಗೆ ವಾಪಸ್ ಬಂದು ಬಿಡುತ್ತೇವೆ. ನೀನು ಬೇಕಿದ್ರೆ ನಿನ್ನ ಯಾವುದಾದರೂ ಗೆಳೆಯರ ಮನೆಗೆ ಹೊರಟೋಗು. ನಾನು ತಕ್ಷಣ ಹೇಳಿದೆ, ನೀವು ಗಾಡಿ ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ನಾನು ಇಷ್ಟು ಸಣ್ಣ ಮಗುವನ್ನು ಎತ್ತಿಕೊಂಡು ಹೊರಗೆ ಹೇಗೆ ತಾನೇ ಹೋಗಲು ಸಾಧ್ಯ? ಮೊದಲು ನೀವು ನನ್ನನ್ನು ನನ್ನ ಗೆಳತಿಯ ಮನೆಯಲ್ಲಿ ಬಿಡಿ, ನಂತರ ನೀವುಗಳು ಊರಿಗೆ ಹೋಗಿ. ನನ್ನ ಮಾತು ಇನ್ನೂ ಪೂರ್ತಿನೇ ಆಗಿರಲಿಲ್ಲ. ಆಗಲೇ ಹಿಂದೆಯಿಂದ ನನ್ನ ಅತ್ತೆ ಜೋರಾಗಿ ಹೇಳ್ತಾ ಇದ್ರು, ನಮಗೆ ಈಗಲೇ ತುಂಬ ಲೇಟ್ ಆಗಿಬಿಟ್ಟಿದೆ ವಿಶಾಲ್. ಈಗ ನಿನ್ನನ್ನು ಬಿಡಲು ಹೋದರೆ ನಾವು ಊರಿಗೆ ಹೋಗುವಷ್ಟರಲ್ಲಿ ತುಂಬ ಲೇಟ್ ಆಗಿ ಬಿಡುತ್ತೆ. ನಿನ್ನಷ್ಟಕ್ಕೆ ನೀನೇ ಯಾವುದಾದರೂ ಟ್ಯಾಕ್ಸಿ ನೋಡಿಕೋ. ನಾವು ಈಗಲೇ ಹೋಗಬೇಕು. ನಿನ್ನ ಸೇವೆ ಮಾಡಲು ಇಲ್ಲಿ ಯಾರು ಬಿಟ್ಟಿಯಾಗಿ ಬಿದ್ದಿಲ್ಲ. ಅವರ ಮಾತು ಕೇಳಿ ನನಗೆ ತುಂಬ ಬೇಸರವಾಯಿತು. ನನಗೆ ಅರ್ಥವಾಯಿತು, ಅವರಿಗೆ ನನ್ನ ಮತ್ತು ಮಗುವಿನ ಯಾವುದೇ ಚಿಂತೆ ಇಲ್ಲ ಎಂದು. ವಿಶಾಲ್ ಕೂಡ ಒಂದೇ ಒಂದು ಬಾರಿ ನನ್ನ ಬಗ್ಗೆ ಯೋಚಿಸದೆ ಅವರ ಅಮ್ಮನ ಮಾತು ಕೇಳಿ ಅವರ ಅಮ್ಮನ ಹಿಂದೆ ನೇರವಾಗಿ ಗಾಡಿಯಲ್ಲಿ ಹೋಗಿ ಕುಳಿತುಕೊಂಡ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಆ ಮನೆಯಿಂದ ಹೊರಟು ಹೋದ್ರು. ನಾನು ನನ್ನ ಸಣ್ಣ ಮಗುವನ್ನು ಎತ್ತಿಕೊಂಡು ಅವರು ಹೋಗುತ್ತಿರುವುದನ್ನೇ ನೋಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ತುಂಬ ಹೆಚ್ಚಾಗಿ ಕೋಪ ಬರ್ತಾ ಇತ್ತು. ನನಗನ್ನಿಸುತ್ತಿತ್ತು ನನ್ನ ತಾಳ್ಮೆ ಇನ್ನೂ ಸತ್ತು ಹೋಗಿದೆ ಅಂತ. ಈ ಮನೆಯಲ್ಲಿ ಪ್ರತಿದಿನ ನಾನು ಇವರ ಅವಮಾನದ ಮಾತು ಕೇಳಿಸ್ಕೊಳ್ತಾ ಇದ್ದೆ. ಆದರೂ ಇವರು ನನ್ನನ್ನು ಮತ್ತು ನನ್ನ ಮಗುವನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ರು. ನಾನು ತುಂಬ ಸಮಯ ಅಲ್ಲೇ ನಿಂತು ಯೋಚಿಸುತ್ತಿದ್ದೆ, ಇನ್ನು ಮುಂದೆ ನಾನು ಸುಮ್ಮನೆ ಇರಬಾರ್ದು ಅಂತ. ಎಷ್ಟಾದರೂ ಇದೆಲ್ಲವೂ ನನ್ನ ಕಷ್ಟಾರ್ಜಿತ, ಇದೆಲ್ಲವೂ ನನ್ನ ದುಡ್ಡಿನಿಂದ ಮಾಡಲಾಗ್ತಾ ಇತ್ತು. ನಾನು ಯಾರ ಮೇಲೆಯೂ ಭಾರವಾಗಿರಲಿಲ್ಲ. ಆದರೂ ನನ್ನ ಜೊತೆ ಈ ರೀತಿ ನಡೆದುಕೊಳ್ತಾ ಇದ್ರು. ನಾನು ತಕ್ಷಣ ನನ್ನ ಫೋನ್ ತೆಗೆದು ಕಂಪನಿಯ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಆಕೆ ತುಂಬ ಸಮಯದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ಲು. ತುಂಬ ನಂಬಿಕಸ್ಥಳಾಗಿದ್ದಳು. ನಾನು ತಕ್ಷಣ ಹೇಳಿದೆ, ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಗೆ ಬಾ. ನಾನು ಈಗಲೇ ಈ ಮನೆಯನ್ನು ಬಿಡಬೇಕು. ಅವಳು ಏನು, ಎತ್ತ, ಯಾವುದು ಎಂದು ಯಾವುದೇ ಪ್ರಶ್ನೆ ಕೇಳದೆ, ಮೇಡಮ್ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆಯ ನಂತರ ಮನೆಗೆ ತಲುಪಿದಳು. ನನ್ನನ್ನು ನೋಡಿದ ತಕ್ಷಣ ಅವಳ ಮುಖದ ಮೇಲೆ ಎಷ್ಟೊಂದು ಚಿಂತೆ ಕಾಣಿಸ್ತಾ ಇತ್ತು. ಕವಿತಾ ತಕ್ಷಣ ನನ್ನ ಕೈಯಿಂದ ಮಗುವನ್ನು ತುಂಬ ಪ್ರೀತಿಯಿಂದ ತೆಗೆದುಕೊಂಡು, ಮೇಡಮ್ ನೀವು ಮೊದಲು ಗಾಡಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ, ನಂತರ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಂದ್ಲು. ನಂತರ ಅವಳು ಸುತ್ತಮುತ್ತಲು ಗಮನಿಸಿ, ಮೇಡಮ್ ಇಷ್ಟಕ್ಕೂ ಸಾರ್ ಎಲ್ಲಿದ್ದಾರೆ ಅಂತ ಕೇಳಿದ್ಲು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದೆ, ಅವರ ಕತೆ ಬಿಡು. ಮೊದಲು ನೀನು ನನ್ನನ್ನು ಎಲ್ಲಾದರೂ ಒಳ್ಳೆಯ ಹೋಟೆಲ್ನಲ್ಲಿ ಇರಲು ಏರ್ಪಾಟುಗಳನ್ನು ಮಾಡು. ನಾನು ಅಲ್ಲೇ ಕೆಲವು ದಿನ ಇರುತ್ತೇನೆ. ನನ್ನ ಮಾತು ಕೇಳಿ ಅವಳು ತಕ್ಷಣ ಹೇಳಿದ್ಲು, ಮೇಡಮ್ ಹೋಟೆಲ್ಗೆ ಹೋಗಬೇಕಾದ ಅವಶ್ಯಕತೆ ಏನಿದೆ? ನೀವು ನನ್ನ ಜೊತೆ ನನ್ನ ಮನೆಗೆ ಬನ್ನಿ. ನಮ್ಮ ಮನೆ ದೊಡ್ಡದಾಗಿದೆ. ನೀವು ಅಲ್ಲಿ ಆರಾಮವಾಗಿ ಇರಬಹುದು. ನಿಮಗೂ ಮತ್ತು ಮಗುವಿಗೂ ಅಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ. ಅವಳ ಮಾತು ಕೇಳಿ ಮೊಟ್ಟ ಮೊದಲ ಬಾರಿ ನನಗೂ ಕೂಡ ಯಾರೋ ಇದ್ದಾರೆ ಎಂದು ಅನ್ನಿಸುತ್ತಿತ್ತು. ನಾನು ಸ್ವಲ್ಪ ಸಮಯ ಯೋಚಿಸಿ ಸರಿ ಆಯಿತು ಅಂತ ಹೇಳಿದೆ. ಸ್ವಲ್ಪ ಸಮಯದಲ್ಲೇ ನಾವು ಅವರ ಮನೆಗೆ ಹೋಗಿ ತಲುಪಿದ್ದೆವು. ಕವಿತಾ ಮನೆಯವರು ತುಂಬ ಒಳ್ಳೆಯವರು. ಅವರು ನನ್ನನ್ನು ಮತ್ತು ಮಗುವನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸಿದರು. ನನಗನ್ನಿಸುತ್ತಿತ್ತು ನಾನು ನನ್ನವರ ಬಳಿ ಬಂದಿದ್ದೇನೆ ಎಂದು. ಮನೆಯವರು ಮೊದಲು ಮಗುವನ್ನು ನನ್ನ ಕೈಯಿಂದ ತೆಗೆದುಕೊಂಡು ಮಗುವಿಗೆ ನೀಟಾಗಿ ಸ್ನಾನ ಮಾಡಿಸಿ ಬೇರೆ ಸುಂದರವಾದ ಬಟ್ಟೆಗಳನ್ನು ಹಾಕಿದರು. ಅವರು ನನಗಾಗಿ ಬಿಸಿ ಬಿಸಿಯಾದ ಅಡುಗೆಗಳನ್ನು ತಯಾರಿಸಿ, ಮೇಡಮ್ ನೀವು ಮೊದಲು ಊಟ ಮಾಡಿ, ನಂತರ ಆರಾಮವಾಗಿ ಮಲಗಿ, ಮಗುವಿನ ಚಿಂತೆ ಮಾಡಬೇಡಿ, ಮಗುವನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ್ರು. ಎಷ್ಟೋ ದಿನಗಳ ನಂತರ ಮೊಟ್ಟ ಮೊದಲ ಬಾರಿ ನನಗನ್ನಿಸುತ್ತಿತ್ತು ಯಾರೋ ಯಾವುದೇ ಉದ್ದೇಶವಿಲ್ಲದೆ ನನಗಾಗಿ ಯೋಚಿಸುತ್ತಿದ್ದಾರೆ ಎಂದು. ಊಟ ಮಾಡಿದ ನಂತರ ನಾನು ರೂಮಿನಲ್ಲಿ ಕುಳಿತುಕೊಂಡಿದ್ದೆ. ಅವರ ಮನೆಯವರೆಲ್ಲ ಹೇಳ್ತಾ ಇದ್ರು, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಾವು ಮಗುವನ್ನು ಸಂಭಾಳಿಸುತ್ತೇವೆ. ಆ ರಾತ್ರಿ ನಾನು ತುಂಬ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡಿದ್ದೆ. ಮಾರನೆಯ ದಿನ ನಾನು ಬಿಸಿ ಬಿಸಿ ಟೀಯನ್ನು ಕುಡಿಯುತ್ತಾ ಆರಾಮವಾಗಿ ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದೆ. ಆ ಸಮಯದಲ್ಲಿ ನನ್ನ ಜೀವನ ಪೂರ್ತಿಯಾಗಿ ಬೇರೆ ರೀತಿ ಇತ್ತು. ನನಗೆ ನನ್ನದು ಅಂತ ಒಂದು ಸ್ವಂತ ಪೇಪರ್ ಮತ್ತು ಪ್ಯಾಕೇಜಿಂಗ್ ಕಂಪನಿ ಇತ್ತು. ನಾನು ಎಷ್ಟೋ ಕಷ್ಟಪಟ್ಟು ಆ ಕಂಪನಿ ಸ್ಥಾಪಿಸಿದ್ದೆ. ನಮ್ಮ ಕಂಪನಿಯಲ್ಲಿ ಪೇಪರಿಂದ ಮಾಡಿದಂತಹ ಅನೇಕ ರೀತಿಯ ಐಟಮ್ಗಳು ತಯಾರು ಮಾಡಲಾಗ್ತಾ ಇತ್ತು. ನಮ್ಮ ಸಾಮಾನುಗಳು ನಗರದ ದೊಡ್ಡ ದೊಡ್ಡ ಕಂಪನಿಗಳಿಗೆ, ವಿದೇಶಕ್ಕೂ ಸಹ ಹೋಗುತ್ತಿದ್ದವು. ಕಂಪನಿಯಲ್ಲಿ ತುಂಬ ಜನ ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು. ಕೆಲವರು ಮಿಷನ್ಗಳನ್ನು ಸಂಭಾಳಿಸಿದ್ರೆ, ಇನ್ನು ಕೆಲವರು ಡಿಸೈನ್ಗಳನ್ನು ನೋಡಿಕೊಳ್ತಾ ಇದ್ರು. ಕೆಲವರು ಪ್ಯಾಕೇಜಿಂಗ್ ತಯಾರು ಮಾಡ್ತಾ ಇದ್ರೆ, ಇನ್ನು ಕೆಲವರು ಸಪ್ಲೈ ಬಗ್ಗೆ ಎಲ್ಲವನ್ನು ನೋಡುತ್ತಿದ್ದರು. ಆ ದೇವರ ದಯೆ ಮತ್ತು ನಮ್ಮ ಕಷ್ಟದಿಂದ ಕಂಪನಿ ತುಂಬ ಬೇಗ ಅಭಿವೃದ್ಧಿಯಾಗಿತ್ತು. ಮಾರ್ಕೆಟ್ನಲ್ಲಿ ಕೂಡ ನಮ್ಮ ಕಂಪನಿಗೆ ಒಳ್ಳೆಯ ಹೆಸರು ಇತ್ತು. ಜನ ನಮ್ಮ ಕೆಲಸವನ್ನು ಮೆಚ್ಚಿಕೊಂಡಿದ್ರು. ಹೊಸ ಹೊಸ ಪ್ಲಾಂಟ್ಗಳು ನಮ್ಮ ಜೊತೆ ಸೇರಲು ಬಯಸುತ್ತಿದ್ದವು.
ನನ್ನ ತಂದೆಯವರದ್ದು ಕೂಡ ಒಂದು ದೊಡ್ಡ ಬಿಸ್ನೆಸ್ ಇತ್ತು. ಆದರೆ ನಾನು ಅಂದುಕೊಳ್ತಾ ಇದ್ದೆ, ಜನ ಕೇವಲ ನನ್ನ ತಂದೆಯ ಹೆಸರಿನ ಮೇಲೆ ನನ್ನನ್ನು ಗುರುತಿಸಬಾರದು, ನನ್ನ ಕಷ್ಟದಿಂದ, ನನ್ನ ಟ್ಯಾಲೆಂಟ್ನಿಂದ ನನ್ನನ್ನು ಗುರುತಿಸಬೇಕು. ಆದ್ದರಿಂದಲೇ ನಾನು ಯಾವತ್ತೂ ಅಪ್ಪನ ಬಿಸ್ನೆಸ್ನಲ್ಲಿ ತಲೆ ಹಾಕಲಿಲ್ಲ. ನಾನು ನನ್ನ ಒಂದು ಸ್ವಂತ ಕಂಪನಿಯನ್ನು ಶುರು ಮಾಡಿದೆ. ಮೊದಲು ಯಾವುದು ಸುಲಭವೇನೂ ಆಗಿರಲಿಲ್ಲ. ಎಷ್ಟೋ ಬಾರಿ ನಾವು ನಷ್ಟವನ್ನು ಅನುಭವಿಸಬೇಕಾಗಿತ್ತು. ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕೆಲಸ ಮಾಡಬೇಕಾಯಿತು. ಆದರೆ ನಾನು ಮಾತ್ರ ಸೋಲು ಒಪ್ಪಿಕೊಳ್ಳಲಿಲ್ಲ. ನಿಧಾನವಾಗಿ ದಿನ ಕಳೆಯುತ್ತಿದ್ದಂತೆ ನಮ್ಮ ಕಷ್ಟಕ್ಕೆ ಫಲ ಸಿಕ್ಕಿತ್ತು. ನಮ್ಮ ಕಂಪನಿ ಎಲ್ಲ ಕಡೆ ಹೆಸರುವಾಸಿ ಆಗ್ತಾ ಇತ್ತು. ಜನರು ನಮ್ಮ ಕಂಪನಿಯ ವಸ್ತುಗಳನ್ನು ಮೆಚ್ಚಿಕೊಂಡಾಗ ನನಗೆ ತುಂಬ ಸಂತೋಷ ಅನ್ನಿಸುತ್ತಿತ್ತು. ನನಗೆ ಈಗಲೂ ಆ ದಿನ ತುಂಬ ಚೆನ್ನಾಗಿ ನೆನಪಿದೆ. ಆ ದಿನ ನಮ್ಮ ಕಂಪನಿಗೆ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಇತ್ತು. ಆ ಪ್ರಾಜೆಕ್ಟ್ನ ಬೆಲೆ ತುಂಬ ಅಧಿಕವಾಗಿತ್ತು. ಆ ಆರ್ಡರ್ ನಮಗೆ ಸಿಕ್ಕಿದ್ರೆ ಕಂಪನಿಗೆ ತುಂಬ ಹೆಚ್ಚು ಲಾಭ ಬರ್ತಾ ಇತ್ತು. ಆ ಕಂಪನಿಯ ಟೀಮ್ ಪ್ರಾಜೆಕ್ಟ್ ಮ್ಯಾನೇಜರ್ ವಿಶಾಲ್ ಆಗಿದ್ದರು. ಅವರೇ ಆ ಪೂರ್ತಿ ಪ್ರಾಜೆಕ್ಟ್ನ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ನಾನು ಮೊದಲ ಬಾರಿ ಅವರನ್ನು ಅದೇ ದಿನ ನೋಡಿದ್ದೆ. ಅವರು ನೋಡಲು ತುಂಬ ಸಾಧಾರಣವಾಗಿದ್ರು, ಆದರೆ ತುಂಬ ಆತ್ಮವಿಶ್ವಾಸದಿಂದ ಕೂಡಿದ ಮನುಷ್ಯ. ಅವರ ಮುಖದ ಮೇಲೆ ಎಷ್ಟೊಂದು ಆತ್ಮವಿಶ್ವಾಸವಿತ್ತು. ಅವರು ರೂಮಿನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರಿಗೂ ಮುಗುಳ್ನಗುತ್ತಾ ಸ್ವಾಗತಿಸಿ ನಂತರ ಪೂರ್ತಿ ಪ್ರಾಜೆಕ್ಟ್ನ ಬಗ್ಗೆ ಎಷ್ಟೊಂದು ನೀಟಾಗಿ ವಿವರವಾಗಿ ಮಾತನಾಡಿದ್ರು. ಅಂದರೆ ನಾನು ಅವರ ಮಾತುಗಳಿಗೆ ತುಂಬ ಪ್ರಭಾವಿತಳಾಗಿದ್ದೆ. ಅವರು ಮಾತನಾಡುತ್ತಿರುವ ಶೈಲಿ ತುಂಬ ಅದ್ಧೂರಿಯಾಗಿತ್ತು. ಅವರಲ್ಲಿ ಯಾವುದೇ ರೀತಿಯ ಅಹಂಕಾರ ಇರಲಿಲ್ಲ. ಪ್ರತಿಯೊಂದು ಪ್ರಶ್ನೆಗೂ ತುಂಬ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಉತ್ತರ ಕೊಡುತ್ತಿದ್ದರು. ದೊಡ್ಡವರು ಚಿಕ್ಕವರು ಎನ್ನದೆ ಎಲ್ಲರಿಗೂ ತುಂಬ ಗೌರವ ಕೊಡ್ತಾ ಇದ್ರು. ಮೊದಲ ಭೇಟಿಯಲ್ಲಿ ನನಗೆ ಅನ್ನಿಸುತ್ತಿತ್ತು, ಈ ವ್ಯಕ್ತಿ ತನ್ನ ಕೆಲಸದ ಮೇಲೆ ತುಂಬ ನಿಷ್ಠೆ ಮತ್ತು ನಂಬಿಕಸ್ಥ ಎಂದು. ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ, ನಮ್ಮ ಈ ಒಂದು ಸಣ್ಣ ಭೇಟಿ ಮುಂದೆ ನನ್ನ ಜೀವನದ ಅತ್ಯಂತ ಮಹತ್ವಪೂರ್ಣ ಘಟ್ಟವಾಗಬಹುದು ಎಂದು. ಈ ಮೀಟಿಂಗ್ನ ನಂತರ ನಾವು ಆಗಾಗ ಭೇಟಿ ಮಾಡ್ತಾ ಇದ್ವಿ. ಪ್ರತಿ ಭೇಟಿಯಲ್ಲೂ ನಾವು ಕೇವಲ ಕೆಲಸದ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ವಿ. ಸಮಯ ಕಳೆಯುತ್ತಿದ್ದ ಹಾಗೆ ನಮ್ಮ ಮಧ್ಯೆ ಸ್ನೇಹ ಶುರುವಾಗಿತ್ತು. ಮೀಟಿಂಗ್ ಮುಗಿದ ನಂತರ ನಾವುಗಳು ತುಂಬ ಸಮಯ ಕುಳಿತುಕೊಂಡು ಮಾತನಾಡಿಕೊಳ್ತಾ ಇದ್ವಿ. ಕೆಲವೊಮ್ಮೆ ಕೆಲಸದ ಬಗ್ಗೆ ಮಾತನಾಡಿದರೆ ಇನ್ನು ಕೆಲವೊಮ್ಮೆ ಜೀವನದ ಬಗ್ಗೆ ಮಾತನಾಡುತ್ತಿದ್ದೆವು. ನಿಧಾನವಾಗಿ ನನಗೆ ವಿಶಾಲ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಅವಕಾಶ ಸಿಕ್ತು. ಅವನು ಶಾಂತ ಸ್ವಭಾವ, ಅವನ ನಿಷ್ಠೆ, ಪ್ರತಿಯೊಬ್ಬ ಮನುಷ್ಯರಿಗೂ ಅವನು ಕೊಡುತ್ತಿರುವ ಗೌರವ ಇವೆಲ್ಲವೂ ನನಗೆ ತುಂಬ ಇಷ್ಟವಾಗ್ತಾ ಇತ್ತು. ಅವನು ಯಾವಾಗಲೂ ಯಾರ ಜೊತೆಯೂ ಗಟ್ಟಿಯಾಗಿ ಸಹ ಮಾತನಾಡ್ತಾ ಇರಲಿಲ್ಲ. ಅವನು ಸಣ್ಣ ಕೆಲಸದವರಿಂದ ಹಿಡಿದು ದೊಡ್ಡ ವ್ಯಕ್ತಿಗಳಿಗೂ ಎಲ್ಲರಿಗೂ ಒಂದೇ ರೀತಿ ಗೌರವ ಕೊಡುತ್ತಿದ್ದ. ಅವನ ಈ ವಿಶೇಷ ಗುಣ ನನಗೆ ಬೇರೆಯವರಿಗಿಂತಲೂ ತುಂಬ ವಿಭಿನ್ನ ಅನ್ನಿಸುತ್ತಿತ್ತು. ವಿಶಾಲ್ಗೂ ಕೂಡ ನನ್ನ ಕೆಲಸ, ನನ್ನ ಆಲೋಚನೆಯ ವಿಧಾನ ತುಂಬ ಇಷ್ಟವಾಗಿತ್ತು. ನನ್ನ ತಂದೆ ಬಿಸ್ನೆಸ್ ಅನ್ನು ಬಿಟ್ಟು ನಾನು ಸ್ವಂತವಾಗಿ ಒಂದು ಬಿಸ್ನೆಸ್ ಅನ್ನು ನಿಲ್ಲಿಸಿದ್ದೇನೆ ಎಂದು ಅವನು ನನ್ನನ್ನು ತುಂಬ ಮೆಚ್ಚಿಕೊಂಡಿದ್ದ. ಅವನು ಯಾವಾಗಲೂ ನನ್ನ ಕಷ್ಟಕ್ಕೆ ಹೊಗಳುತ್ತಿದ್ದ. ಅವನು ಯಾವಾಗಲೂ ಹೇಳ್ತಾ ಇದ್ದ, ಯಾವುದೇ ವ್ಯಕ್ತಿಯ ನಿಜವಾದ ಗುರುತು ಅವರ ಪರಿವಾರದ ಹೆಸರಿನಿಂದಲ್ಲ, ಅವರ ಕೆಲಸದಿಂದ, ಬುದ್ಧಿಯಿಂದ ಗುರುತಿಸಬೇಕು ಎಂದು. ಅವನ ಈ ಆಲೋಚನೆ ನನಗೆ ತುಂಬ ಇಷ್ಟವಾಗಿತ್ತು. ನಿಧಾನವಾಗಿ ನಮ್ಮ ಸ್ನೇಹ ತುಂಬ ಆಳವಾಗಿತ್ತು. ನಾವು ಒಬ್ಬರ ಕಷ್ಟ ಸುಖವನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದೆವು. ಒಂದು ದಿನ ವಿಶಾಲ್ ಹೇಳ್ದ, ಈ ನಗರದಲ್ಲಿ ನಾನು ಕೆಲಸಕ್ಕಾಗಿ ಬಂದಿದ್ದೆ. ನನ್ನ ತಂದೆ ತುಂಬ ವರ್ಷಗಳ ಮೊದಲೇ ತೀರಿಕೊಂಡಿದ್ರು. ನಂತರ ಪರಿವಾರದ ಪೂರ್ತಿ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿದ್ದಿತ್ತು. ಅವನ ಪರಿವಾರದಲ್ಲಿ ಅವನ ಅಮ್ಮ ಮತ್ತು ತಂಗಿ ಇದ್ರು. ಅವರನ್ನು ನೋಡಿಕೊಳ್ಳುವುದು ಈಗ ಅವನ ಜವಾಬ್ದಾರಿಯಾಗಿತ್ತು. ಅವನು ಹೇಳ್ತಾ ಇದ್ದ, ಹಳ್ಳಿಯಿಂದ ಬಂದು ತುಂಬ ಕಷ್ಟಪಟ್ಟು ನನ್ನ ವಿದ್ಯಾಭ್ಯಾಸ ಪೂರ್ತಿ ಮಾಡಿದ್ದೇನೆ. ನನ್ನ ತಾಯಿ ನನ್ನ ಮೇಲೆ ಹೆಮ್ಮೆ ಪಡುವಂತೆ ನಾನು ಬದುಕಿ ತೋರಿಸಬೇಕು ಅನ್ನುವುದೊಂದೇ ನನ್ನ ಕನಸು. ಅವನು ಯಾವಾಗಲೂ ಹೇಳ್ತಾ ಇದ್ದ, ನಾವು ಆ ಹಳ್ಳಿಯಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೇವೆ, ಆದರೆ ನಾನು ಯಾವತ್ತೂ ಸೋಲು ಒಪ್ಪಿಕೊಳ್ಳಲಿಲ್ಲ. ನನ್ನ ಸ್ವಂತ ಕೃಷಿಯಿಂದ, ಕಷ್ಟದಿಂದ ನನ್ನ ತಾಯಿ ಮತ್ತು ತಂಗಿಗೆ ಒಂದು ಒಳ್ಳೆಯ ಜೀವನ ಕೊಡಬೇಕು ಅಂತ ಅಂದುಕೊಂಡಿದ್ದೀನಿ. ಅವನ ಈ ಮಾತು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು. ಅವನ ದುಡ್ಡು, ಬಡತನ, ಅವರ ಪರಿಸ್ಥಿತಿಯ ಬಗ್ಗೆ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನನಗೆ ಅವನ ವಿಚಾರಗಳು, ಒಬ್ಬ ಒಳ್ಳೆಯ ಮನುಷ್ಯನಾಗಿರುವುದು ತುಂಬ ಮುಖ್ಯವಾಗಿತ್ತು. ನನಗನ್ನಿಸುತ್ತಿತ್ತು, ಬದುಕಲು ಒಂದು ಒಳ್ಳೆಯ ಹೃದಯ ಮತ್ತು ಒಳ್ಳೆಯ ಆಲೋಚನೆ ಇದ್ದರೆ ಸಾಕು ಅಂತ. ಆ ಯೋಚನೆಯಿಂದಲೇ ನಾನು ಅವನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ನಾನು ನನ್ನ ಮನೆಯಲ್ಲಿ ವಿಶಾಲ್ ಬಗ್ಗೆ ಹೇಳಿದಾಗ ಅವರು ನನ್ನ ವಿಚಾರಗಳನ್ನು ಒಪ್ಪಿಕೊಳ್ತಾರೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅಪ್ಪನಿಗೆ ವಿಶಾಲ್ ಒಬ್ಬ ಸಾಧಾರಣ ಪರಿವಾರದವನು, ಅವರು ಬಡವರು ಎಂದು ತಿಳಿದ ತಕ್ಷಣ ಅವರು ಮದುವೆಗೆ ನಿರಾಕರಿಸಿಬಿಟ್ರು. ಅಣ್ಣ ಮತ್ತು ಅಪ್ಪ ಇಬ್ಬರು ಬಯಸುತ್ತಿದ್ದರು ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು ಅಂತ. ಆದರೆ ನಾನು ನನ್ನ ಜೀವನದ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಂಡಾಗ ನನ್ನ ಪರಿವಾರದವರೇ ನನಗೆ ವಿರುದ್ಧವಾಗಿ ನಿಂತುಕೊಂಡಿದ್ರು. ಅಪ್ಪ ಹೇಳ್ತಾ ಇದ್ರು, ದೀಪಾ, ವಿಶಾಲ್ ಒಬ್ಬ ಒಳ್ಳೆಯ ಹುಡುಗ ಆಗಿರಬಹುದು,
ಆದರೆ ನಮ್ಮ ಪರಿವಾರ ಮತ್ತು ಅವರ ಪರಿವಾರದಲ್ಲಿ ತುಂಬ ಅಂತರವಿದೆ. ನೀನು ಈ ಸಂಬಂಧದ ಬಗ್ಗೆ ಮತ್ತೆ ಇನ್ನೊಮ್ಮೆ ಯೋಚಿಸಲೇಬೇಕು. ನಿನಗಾಗಿ ತುಂಬ ಒಳ್ಳೆ ಸಂಬಂಧಗಳು ಬರುತ್ತವೆ ಅಂತ ಹೇಳಿದ್ರು. ಆದರೆ ನಾನು ಹೇಳ್ತಾ ಇದ್ದೆ, ಅಪ್ಪ, ನನಗೆ ಯಾವುದೇ ಆಸ್ತಿ ಅಂತಸ್ತು ಬೇಕಾಗಿಲ್ಲ. ನನಗೆ ಕೇವಲ ಒಂದು ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಬೇಕು. ನೀವು ಹುಡುಕಿದರೂ ವಿಶಾಲ್ನಂತಹ ಹುಡುಗ ನನಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ನಾನು ಅಪ್ಪ ಮತ್ತು ಅಣ್ಣನಿಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನ ಪಡ್ತಾ ಇದ್ದೆ. ನನ್ನ ಬಳಿ ನನ್ನದೇ ಸ್ವಂತ ವ್ಯಾಪಾರವಿದೆ. ನನಗೆ ನನ್ನದೇ ಆದ ಸ್ವಂತ ಮನೆ ಕೂಡ ಇದೆ. ನಾನು ಯಾರ ಮೇಲೆಯೂ ಅವಲಂಬಿತವಾಗುವುದಿಲ್ಲ. ಮದುವೆಯ ನಂತರವೂ ಕೂಡ ನಾನು ನನ್ನ ಕೆಲಸ ಮುಂದುವರಿಸುತ್ತೇನೆ. ವಿಶಾಲ್ ನನ್ನ ಜೊತೆ ಇದೇ ಊರಿನಲ್ಲಿ ಇರ್ತಾನೆ. ಅವನು ಮತ್ತೆ ತನ್ನ ಹಳ್ಳಿಗೆ ವಾಪಸ್ ಹೋಗುವುದಿಲ್ಲ. ನಾನು ನಿಮ್ಮ ಜೊತೆ ಆಗಾಗ ಬಂದು ಭೇಟಿಯಾಗ್ತೀನಿ. ಆದರೆ ಅಪ್ಪ ಮಾತ್ರ ನನ್ನ ಮಾತು ಒಪ್ಪಲು ಸಿದ್ಧರೇ ಇರಲಿಲ್ಲ. ಅವರು ತುಂಬ ಹೆದರಿಕೊಂಡಿದ್ರು. ನಾನು ಮದುವೆಯಾಗುವ ಆ ಪರಿವಾರದಿಂದ ನನ್ನ ಜೀವನ ತುಂಬ ಕಷ್ಟದಲ್ಲಿ ಮುಳುಗಬಹುದು ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ನಮ್ಮ ಪರಿವಾರಕ್ಕೆ ಸಮತೂಗುವ ಪರಿವಾರದಲ್ಲೇ ಮದುವೆ ಮಾಡಿದರೆ ನಾನು ಸುಖವಾಗಿರುತ್ತೇನೆ ಎಂದು ಅವರು ಅಂದುಕೊಂಡಿದ್ರು. ಅವರು ಕೇವಲ ನನ್ನ ಸಂತೋಷದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ರು. ಅವರು ವಿಶಾಲ್ ಅವರ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತ್ರ ನೋಡ್ತಾ ಇದ್ರು. ಅವರು ಅವನ ಒಳ್ಳೆಯ ಮನಸ್ಸನ್ನು, ಅವನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಎಂದು ನಾನು ಭಾವಿಸಿದ್ದೆ. ನಾನು ತುಂಬ ದಿನ ನನ್ನ ಅಪ್ಪನಿಗೆ ಅರ್ಥ ಮಾಡಿಸಲು, ಅವರನ್ನು ಒಪ್ಪಿಸಲು ಪ್ರಯತ್ನ ಪಡ್ತಾ ಇದ್ದೆ. ನಾನು ಅವರಿಗೆ ಹೇಳ್ತಾ ಇದ್ದೆ, ಜೀವನದಲ್ಲಿ ದುಡ್ಡೇ ಮುಖ್ಯವಲ್ಲ. ಮನುಷ್ಯ ಒಳ್ಳೆಯವನಾದರೆ ಅವನು ಪ್ರತಿಯೊಂದು ಕಷ್ಟದಲ್ಲೂ ಜೊತೆಗೆ ನಿಂತುಕೊಳ್ಳುತ್ತಾನೆ. ಆದರೆ ಅಪ್ಪ ಅವರ ಜಾಗದಲ್ಲಿ ಸರಿಯಾಗಿ ಯೋಚಿಸುತ್ತಿದ್ದರು. ಆದರೆ ನಾನು ಕೂಡ ನನ್ನ ಜಾಗದಲ್ಲಿ ಸರಿಯಾಗಿ ಯೋಚಿಸುತ್ತಿದ್ದೆ. ಮೊಟ್ಟ ಮೊದಲ ಬಾರಿ ನನ್ನ ಮತ್ತು ಮನೆಯವರ ಮಧ್ಯೆ ಇಷ್ಟೊಂದು ದೊಡ್ಡ ಭೇದ ಉಂಟಾಗಿತ್ತು. ನಾನು ಕೂಡ ತೀರ್ಮಾನ ಮಾಡಿಕೊಂಡಿದ್ದೆ, ನನ್ನ ಜೀವನವನ್ನು ನಾನು ವಿಶಾಲ್ ಜೊತೆನೆ ಕಲಿಯಬೇಕು ಅಂತ. ನನಗೆ ಪೂರ್ತಿ ವಿಶ್ವಾಸವಿತ್ತು, ನಾನು ಯಾವ ಮನುಷ್ಯನನ್ನು ಆರಿಸಿಕೊಂಡಿದ್ದೇನೋ ಅವನು ನನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ ಮುಂದಿನ ಸಮಯದಲ್ಲಿ ನನ್ನ ಜೀವನ ಯಾವ ರೀತಿ ಬದಲಾಗಬಹುದು ಎಂದು. ಯಾವ ಮನುಷ್ಯನಿಗಾಗಿ ನಾನು ನನ್ನ ಕುಟುಂಬದ ಮುಂದೆ ಇಷ್ಟೊಂದು ದೊಡ್ಡ ಹೋರಾಟ ಮಾಡಿದ್ನೋ ಅದೇ ಸಂಬಂಧ ಮುಂದೆ ಒಂದು ದಿನ ನನ್ನ ಜೀವನದ ಅತ್ಯಂತ ಕಠಿಣವಾದ ದೊಡ್ಡ ಪರೀಕ್ಷೆಯಾಗಿ ಎದುರಾಗಬಹುದು ಎಂದು ನಾನು ಅಪ್ಪನಿಗೆ ಎಷ್ಟೋ ವಿಧವಾಗಿ ಅರ್ಥ ಮಾಡಿಸ್ತಾ ಇದ್ದೆ. ವಿಶಾಲ್ ತುಂಬಾ ಒಳ್ಳೆಯವರು. ಅವರು ನನ್ನನ್ನು ಎಷ್ಟೊಂದು ಗೌರವಿಸುತ್ತಾರೆ. ಅವರು ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ಅವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ನಿಮ್ಮಗಳಿಂದ ಏನನ್ನೂ ಸಹ ಕೇಳಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿ ನಾನು ನಿಮ್ಮಿಂದ ನನ್ನ ಸಂತೋಷ ಕೇಳ್ಕೊಳ್ತಾ ಇದ್ದೀನಿ. ನಾನು 2 ದಿನ ಊಟ ತಿಂಡಿ ಎಲ್ಲ ಬಿಟ್ಟು ಉಪವಾಸವಿದ್ದೆ. ಇದನ್ನು ನೋಡಿ ಅಪ್ಪ ಮತ್ತು ಅಮ್ಮ ತುಂಬಾ ಬೇಸರ ಮಾಡಿಕೊಳ್ತಾ ಇದ್ರು. ನನ್ನ ಸ್ಥಿತಿ ನೋಡಿ ಅವರಿಗೆ ತುಂಬಾ ದುಃಖವಾಗ್ತಾ ಇತ್ತು. ಒಮ್ಮೆ ಅಮ್ಮ ನನ್ನ ರೂಮಿಗೆ ಬಂದು ನನ್ನ ಬಳಿ ಕುಳಿತುಕೊಂಡು ಪ್ರೀತಿಯಿಂದ ಹೇಳಿದ್ರು, ಮಗಳೇ, ಇದೆಲ್ಲ ನೀನು ಏನ್ ಮಾಡ್ತಾ ಇದೀಯಾ? ನಿನಗೇನಾದರೂ ತೊಂದರೆ ಇದ್ರೆ ನೀನು ನಮ್ಮ ಬಳಿ ಮನಸ್ಸು ಬಿಚ್ಚಿ ಮಾತನಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಊಟ ನೀರು ಬಿಟ್ಟು ಆರೋಗ್ಯ ಕೆಡಿಸಿಕೊಂಡ್ರೆ ಇದರಿಂದ ಏನು ತಾನೇ ಸಿಗುತ್ತೆ? ನಾನು ಅಮ್ಮನ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ಅಮ್ಮ, ನನಗೆ ಚೆನ್ನಾಗಿ ಗೊತ್ತು ನೀವುಗಳು ನನ್ನ ಚಿಂತೆ ಮಾಡ್ತಾ ಇದ್ದೀರಾ ಅಂತ. ನೀವು ಏನೇ ಹೇಳಿದರೂ ಅದು ನನ್ನ ಒಳ್ಳೆಯದಕ್ಕೆ ಹೇಳ್ತೀರಾ, ಅದು ಕೂಡ ಗೊತ್ತು. ಆದರೆ ವಿಶಾಲ್ ಕೆಟ್ಟ ಮನುಷ್ಯ ಅಲ್ಲ. ಅವನು ಯಾವಾಗಲೂ ನನ್ನನ್ನು ಸಂತೋಷವಾಗಿ ನೋಡ್ಕೊಳ್ತಾನೆ. ನನಗೆ ಅವನ ಮೇಲೆ ಪೂರ್ತಿ ನಂಬಿಕೆ ಇದೆ. ನನಗೆ ಚೆನ್ನಾಗಿ ಗೊತ್ತು ಜೀವನದಲ್ಲಿ ದುಡ್ಡು ಮತ್ತೆ ಪರಿವಾರದ ಹೆಸರು ಮುಖ್ಯವಲ್ಲ ಎಂದು. ಒಬ್ಬ ಒಳ್ಳೆಯ ಸಂಗಾತಿ ಕೂಡ ತುಂಬಾ ಮುಖ್ಯ ಅಂತ. ನನ್ನ ಬಳಿ ಎಲ್ಲವೂ ಇದೆ, ನನ್ನ ಸ್ವಂತ ವ್ಯಾಪಾರ, ಮನೆ. ಆದರೆ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಿಂತುಕೊಳ್ಳುವ ಒಬ್ಬ ಮನುಷ್ಯನ ಅವಶ್ಯಕತೆ ನನಗಿದೆ. ನನ್ನ ಪ್ರಕಾರ ವಿಶಾಲ್ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ವಿಶಾಲ್ ಎಲ್ಲರನ್ನು ಬಿಟ್ಟು ನನ್ನ ಜೊತೆ ಬಂದು ನಗರದಲ್ಲಿ ನಮ್ಮ ಮನೆಯಲ್ಲಿ ಇರಲು ಸಿದ್ಧನಿದ್ದಾನೆ. ಆದರೆ ಅವನು ತನ್ನ ಪರಿವಾರ ಬಿಟ್ಟು ಬರುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ನೀವೆಲ್ಲರೂ ಸೇರಿ ಈ ಸಂಬಂಧವನ್ನು ಸ್ವೀಕರಿಸಬೇಕು. ನಿಮ್ಮ ಆಶೀರ್ವಾದ ಇಲ್ಲದಿದ್ರೆ ಈ ಮದುವೆ ಸಫಲವಾಗುವುದಿಲ್ಲ. ನನ್ನ ಜೀವನದ ಇಷ್ಟು ದೊಡ್ಡ ಆರಂಭವನ್ನು ನಾನು ನಿಮ್ಮ ಸಂತೋಷ ಮತ್ತು ಆಶೀರ್ವಾದದೊಂದಿಗೆ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೀನಿ. ನನ್ನ ಮಾತು ಕೇಳಿ ಅಮ್ಮ ತುಂಬಾ ಸಮಯ ಯೋಚಿಸುತ್ತಿದ್ದರು. ಅಮ್ಮ ನನ್ನ ಮುಖವನ್ನೇ ನೋಡ್ತಾ ಇದ್ರು. ಆ ಸಮಯದಲ್ಲಿ ಅವರಿಗೆ ಅರ್ಥವಾಗಿತ್ತು ಅನ್ಸುತ್ತೆ ನಾನು ವಿಶಾಲ್ ಬಗ್ಗೆ ಎಷ್ಟೊಂದು ಗಂಭೀರವಾಗಿದ್ದೀನಿ ಅಂತ. ನನ್ನ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು ಅಮ್ಮ ಹೇಳಿದ್ರು, ತಂದೆ ತಾಯಿ ಯಾವಾಗಲೂ ತಮ್ಮ ಮಕ್ಕಳ ಸಂತೋಷವನ್ನೇ ಬಯಸುತ್ತಾರೆ. ಆದರೆ ನಾವು ತುಂಬಾ ಹೆದರಿಕೊಂಡಿದ್ದೀವಿ, ಮುಂದೆ ನಿನಗೆ ಇದರಿಂದ ಯಾವ ಕಷ್ಟಗಳು ಎದುರಾಗಬಹುದು ಏನೋ ಅಂತ. ಆದರೆ ಈ ಸಂಬಂಧದ ಮೇಲೆ ನಿನಗೆ ಪೂರ್ತಿ ವಿಶ್ವಾಸವಿದ್ದರೆ ನಾವು ಕೂಡ ನಿನ್ನ ಜೊತೆ ನಿಂತುಕೊಳ್ಳುತ್ತೇವೆ. ನಂತರ ಅಮ್ಮ ಅಪ್ಪನ ಜೊತೆ ಮಾತನಾಡಿ ಅಪ್ಪನಿಗೂ ಅರ್ಥ ಮಾಡಿಸಿದಾಗ ಕೊನೆಗೆ ಅಪ್ಪ ಮತ್ತು ಅಣ್ಣ ಇಬ್ಬರು ಒಪ್ಪಿಕೊಂಡಿದ್ದರು. ನಾನು ವಿಶಾಲ್ಗೆ ನಮ್ಮ ಮನೆಯವರ ಒಪ್ಪಿಗೆಯ ಬಗ್ಗೆ ಹೇಳಿದಾಗ ಮೊದಲು ಅವನಿಗೆ ನಂಬಿಕೆನೇ ಬರಲಿಲ್ಲ. ನಂತರ ನಾನು ಅವನಿಗೆ ಅರ್ಥ ಮಾಡಿಸಿದೆ, ನಮ್ಮ ಪ್ರೀತಿ ಸತ್ಯವಾಗಿದ್ರೆ ಒಂದಲ್ಲ ಒಂದು ದಿನ ಎಲ್ಲರೂ ಅದನ್ನು ಒಪ್ಪಿಕೊಳ್ಳಲೇಬೇಕು ಅಂತ.
ಈಗ ಎರಡೂ ಪರಿವಾರ ಒಪ್ಪಿಕೊಂಡು ತುಂಬಾ ಅದ್ಧೂರಿಯಾಗಿ ನಮ್ಮ ಮದುವೆ ನಡೆದಿತ್ತು. ಆ ದಿನ ನನ್ನ ಜೀವನದ ಅತಿ ಸಂತೋಷದ ದಿನಗಳಲ್ಲಿ ಒಂದಾಗಿತ್ತು. ನನಗೆ ಅನ್ನಿಸುತ್ತಿತ್ತು ಆ ದೇವರು ನನ್ನ ಎಲ್ಲ ಆಸೆಗಳನ್ನು ನೆರವೇರಿಸಿ ಬಿಟ್ಟಿದ್ದಾರೆ ಎಂದು. ಮದುವೆಯಾದ ನಂತರ ನಾನು ಮತ್ತು ವಿಶಾಲ್ ನಮ್ಮ ಹೊಸ ಮನೆಗೆ ಶಿಫ್ಟ್ ಆಗಿದ್ದೆವು. ಮೊದಲು ಎಲ್ಲವೂ ಹೊಸದು, ಹೊಸ ಮನೆ, ಹೊಸ ಜೀವನ, ಇದೆಲ್ಲ ನನಗೆ ತುಂಬಾ ಇಷ್ಟವಾಗಿತ್ತು. ನನ್ನ ಜೊತೆಯಲ್ಲಿ ವಿಶಾಲ್ ನಿಂತುಕೊಂಡಿದ್ದರು. ಅವರು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪ್ರತಿಯೊಂದು ನಿರ್ಧಾರದಲ್ಲಿಯೂ ನನ್ನ ಜೊತೆ ಇದ್ರು. ಅವನ ಅಮ್ಮ ಮತ್ತು ತಂಗಿ ಕೂಡ ಕೆಲವು ದಿನ ನಮ್ಮ ಜೊತೆ ಇದ್ರು. ನಂತರ ಅವರು ತಮ್ಮ ಮನೆಗಳಿಗೆ ಹೊರಟು ಹೋದರು. ನಮ್ಮ ಜೀವನ ನಮಗೆ ಬೇಕಾದ ಹಾಗೆ ನಡೆಯುತ್ತಿತ್ತು. ಎಲ್ಲವೂ ನಾನು ಅಂದುಕೊಂಡ ಹಾಗೆ ತುಂಬಾ ಸುಂದರವಾಗಿತ್ತು. ವಿಶಾಲ್ ತನ್ನ ಹಳೆಯ ಕೆಲಸವನ್ನು ಬಿಟ್ಟು ನನ್ನ ಬಿಸ್ನೆಸ್ ಅನ್ನು ಸಂಭಾಳಿಸುತ್ತಿದ್ದ. ವಿಶಾಲ್ ತುಂಬಾ ನಿಷ್ಠಾವಂತ. ಅವನು ಪ್ರತಿಯೊಂದು ವಿಷಯವನ್ನು ತುಂಬಾ ಗಮನವಿಟ್ಟು ಮಾಡುತ್ತಿದ್ದ. ಎಷ್ಟೊಂದು ಒಳ್ಳೆಯ ಮನುಷ್ಯನನ್ನು ಆರಿಸಿಕೊಂಡಿದ್ದೇನೆ ಎಂದು ನನಗೆ ತುಂಬಾ ಹೆಮ್ಮೆ ಅನ್ನಿಸುತ್ತಿತ್ತು. ನಾನು ಅವನನ್ನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ. ಅವನು ಕೇವಲ ನನ್ನ ಗಂಡ ಮಾತ್ರವಲ್ಲ, ನನ್ನ ಒಳ್ಳೆಯ ಸ್ನೇಹಿತ ಕೂಡ ಆಗಿದ್ದ. ನನ್ನ ಊಟ, ಕೆಲಸ, ಆರೋಗ್ಯ, ಪ್ರತಿಯೊಂದು ವಿಷಯದಲ್ಲೂ ವಿಶಾಲ್ ತುಂಬಾ ಚಿಂತೆ ಮಾಡ್ತಾ ಇದ್ದ. ಪ್ರತಿಯೊಂದನ್ನು ಅವನು ಗಮನಿಸುತ್ತಿದ್ದ. ಕೆಲಸ ಮಾಡುತ್ತಾ ನಾನು ಊಟ ಮಾಡುವುದು ಮರೆತು ಹೋದ್ರೆ ವಿಶಾಲ್ ಪ್ರತಿ ಬಾರಿ ಹೇಳ್ತಾ ಇದ್ದ, ಕೆಲಸ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ನಿನ್ನ ಆರೋಗ್ಯ ತುಂಬಾ ಮುಖ್ಯ. ಅವನು ತನ್ನ ಕೈಯಾರೆ ಪ್ರೀತಿಯಿಂದ ನನಗೆ ಊಟ ತಿನ್ನಿಸುತ್ತಿದ್ದ. ನನಗೆ ಅನ್ನಿಸುತ್ತಿತ್ತು ನನ್ನ ಜೀವನ ತುಂಬಾ ಸುಂದರವಾಗಿದೆ. ನನಗೆ ಎಂತಹ ಜೊತೆಗಾರ ಸಿಕ್ಕಿದ್ದಾನೆ ಅಂದರೆ ಅವನ ಜೊತೆ ನಾನು ಕಣ್ಣು ಮುಚ್ಚಿಕೊಂಡು ನನ್ನ ಇಡೀ ಜೀವನವನ್ನು ಆರಾಮವಾಗಿ ಕಳೆದು ಬಿಡಬಹುದು ಅಂದುಕೊಂಡಿದ್ದೆ. ನನ್ನ ಸಣ್ಣ ಪುಟ್ಟ ಸಂತೋಷಗಳನ್ನು ಅವನು ತುಂಬಾ ಗಮನವಿಡುತ್ತಿದ್ದ. ನನಗನ್ನಿಸ್ತಾ ಇತ್ತು ಇನ್ನು ಮುಂದೆ ನನ್ನ ಜೀವನ ಪೂರ್ತಿ ಸಂತೋಷದಿಂದ ತುಂಬಿ ಹೋಗುತ್ತೆ ಅಂತ. ಆದರೆ ಒಂದು ದಿನ ವಿಶಾಲ್ ಅವರ ಅಮ್ಮ ಮತ್ತು ತಂಗಿ ಇಬ್ಬರು ನಮ್ಮ ಮನೆಗೆ ಬಂದರು. ಅವರನ್ನು ಇದ್ದಕ್ಕಿದ್ದ ಹಾಗೆ ಆ ರೀತಿ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಗಿತ್ತು. ಆದರೆ ನಾನು ಪ್ರೀತಿಯಿಂದ ಸ್ವಾಗತಿಸಿದೆ. ವಿಶಾಲ್ನ ಅಮ್ಮ ಹೇಳ್ತಾ ಇದ್ರು, ಮಗಳೇ, ಹಳ್ಳಿಯಲ್ಲಿ ಮನೆ ಈಗ ಮೊದಲಿನಂತೆ ಇಲ್ಲ. ಆ ಮನೆ ತುಂಬಾ ಹಳೆಯದಾಗ್ಬಿಟ್ಟಿದೆ. ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ. ಮಳೆ ಬಂದರೆ ನೀರು ಕೂಡ ತುಂಬಾ ಸೋರುತ್ತೆ. ಆದ್ದರಿಂದ ನಾವು ಯೋಚಿಸ್ತಾ ಇದ್ವಿ ಅಲ್ಲಿನ ಕೆಲಸ ಮುಗಿಯುವವರೆಗೂ ಕೆಲವು ದಿನ ನಿಮ್ಮ ಜೊತೆ ಬಂದು ಇರೋಣ ಅಂತ. ನಿಮಗೇನು ತೊಂದರೆ ಇಲ್ಲ ತಾನೆ ಎಂದು ಹೇಳುತ್ತಾ ಅವರು ವಿಶಾಲ್ನನ್ನೇ ನೋಡುತ್ತಿದ್ದರು. ವಿಶಾಲ್ ಮುಗುಳ್ನಗುತ್ತಾ ಹೇಳ್ದ, ಇಲ್ಲ ಅಮ್ಮ, ಇದರಲ್ಲಿ ತೊಂದರೆ ಏನಿದೆ? ಈ ಮನೆ ಕೂಡ ನಿಮ್ಮದೇ. ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಲ್ಲಿ ಆರಾಮವಾಗಿ ಇರಬಹುದು. ಅತ್ತೆ ಮತ್ತು ನಾದಿನಿ ನನ್ನ ಬಳಿ ಬಂದು, ದೀಪಾ, ನಿನಗೆ ಏನೂ ತೊಂದರೆ ಇಲ್ವಲ್ಲ ಅಂತ ಕೇಳಿದಾಗ ನಾನು ಮುಗುಳ್ನಗುತ್ತಾ ಹೇಳಿದೆ, ಇಲ್ಲ ಇಲ್ಲ ಅತ್ತೆ, ನೀವು ಇದೆಂತ ಮಾತು ಹೇಳ್ತಾ ಇದ್ದೀರಾ? ಇದನ್ನು ಕೂಡ ನಿಮ್ಮ ಮನೆ ಅಂತಾನೆ ತಿಳಿದುಕೊಳ್ಳಿ. ಯಾವುದೇ ವಿಷಯಕ್ಕೂ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಮಾತು ಕೇಳಿ ಅವರು ತುಂಬಾ ಸಂತೋಷಪಟ್ಟಿದ್ರು. ನಂತರ ಅವರು ತಮ್ಮ ಸಾಮಾನು ತೆಗೆದುಕೊಂಡು ರೂಮುಗಳಿಗೆ ಹೋದರು. ದಿನಗಳು ತುಂಬಾ ಸಂತೋಷವಾಗಿ ಕಳೆಯುತ್ತಿದ್ದವು. ಅವರುಗಳು ನನ್ನ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ವಿಶಾಲ್ನ ತಂಗಿ ಯಾವಾಗಲೂ ಅತ್ತಿಗೆ ಅತ್ತಿಗೆ ಎಂದು ನನ್ನ ಹಿಂದೆ ಮುಂದೆ ಓಡಾಡ್ತಾ ಇದ್ಲು. ನನ್ನ ಜೊತೆ ಕುಳಿತುಕೊಂಡು ಮಾತನಾಡುವುದು, ನನ್ನ ಬಟ್ಟೆ, ಕೆಲಸದ ಬಗ್ಗೆ ಕೂಡ ಹೊಗಳುವುದು ಮಾಡುತ್ತಿದ್ದರು. ಆ ಸಮಯದಲ್ಲಿ ನನಗನ್ನಿಸುತ್ತಿತ್ತು ನಾನು ತುಂಬಾ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದು ಪರಿವಾರದ ಹಾಗೆ ಸಂತೋಷವಾಗಿ ಇರಬಹುದು ಅಂತ. ಆದರೆ ನಿಧಾನವಾಗಿ ಅವರ ವ್ಯವಹಾರಗಳಲ್ಲಿ ಬದಲಾವಣೆ ಕಾಣಿಸ್ತಾ ಇತ್ತು. ಮೊದಲು ಸಣ್ಣ ಸಣ್ಣ ಬದಲಾವಣೆಗಳು ಶುರುವಾದವು. ಆದರೆ ನಾನು ಅಂದುಕೊಂಡೆ ಎಲ್ಲ ಕುಟುಂಬದಲ್ಲೂ ಈ ರೀತಿ ಇದ್ದೇ ಇರುತ್ತೆ, ಇದರ ಬಗ್ಗೆ ತುಂಬಾ ಹೆಚ್ಚಿನ ಚಿಂತೆ ಮಾಡಬಾರ್ದು ಅಂತ. ಆದರೆ ಸಮಯದ ಜೊತೆ ಅವರ ವ್ಯವಹಾರ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಈ ಮನೆ, ಈ ಕಾರು, ಇದೆಲ್ಲವೂ ನನ್ನ ಸ್ವಂತ ಕಷ್ಟಾರ್ಜಿತ. ಆದರೆ ಈಗ ಅವರುಗಳು ಈ ಎಲ್ಲ ವಸ್ತುಗಳ ಮೇಲೆ ಎಷ್ಟೊಂದು ಅಧಿಕಾರ ಜಮಾಯಿಸುತ್ತಿದ್ರು ಅಂದ್ರೆ ಇದೆಲ್ಲವೂ ಅವರದ್ದೇ ಎನ್ನುವ ಹಾಗೆ ನಡೆದುಕೊಳ್ತಾ ಇದ್ರು. ಅವರು ನನ್ನನ್ನು ಏನು ಕೇಳದೆ ಮನೆಯಲ್ಲಿ ತುಂಬಾ ಬದಲಾವಣೆ ಮಾಡ್ತಾ ಇದ್ರು. ಮನೆಗೆ ಏನಾದರೂ ಹೊಸ ಸಾಮಾನು ತೆಗೆದುಕೊಳ್ಳಬೇಕಾದ್ರೆ, ಮನೆಗೆ ಯಾರನ್ನಾದರೂ ಸಂಬಂಧಿಕರನ್ನು ಕರೆಸಬೇಕಾದ್ರೆ ನನ್ನನ್ನು ಕೇಳುವ ಅವಶ್ಯಕತೆ ಕೂಡ ಇಲ್ಲ ಎನ್ನುವಂತೆ. ನನಗೆ ಇದೆಲ್ಲ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇತ್ತು. ಆದರೆ ನಾನು ಅಂದುಕೊಳ್ತಾ ಇದ್ದೆ, ಎಷ್ಟಾದರೂ ಅವರು ವಿಶಾಲ್ನ ಅಮ್ಮ. ಕೆಲವು ದಿನ ಅಷ್ಟೇ, ನಂತರ ಅವರು ಹೊರಟು ಹೋಗುತ್ತಾರೆ. ಆದ್ದರಿಂದ ನಾನು ಯಾವತ್ತೂ ಏನೂ ಹೇಳಲಿಲ್ಲ. ಆದರೆ ನಿಧಾನವಾಗಿ ಅವರ ವ್ಯವಹಾರಗಳು ಇನ್ನೂ ಬದಲಾಗ್ತಾ ಇದ್ವು. ಅವರು ಈಗ ಸಣ್ಣ ಪುಟ್ಟ ವಿಷಯಗಳಿಗೂ ನನಗೆ ಅಡ್ಡಪಡಿಸುತ್ತಿದ್ರು. ನಾನು ಬೆಳಿಗ್ಗೆ ಆಫೀಸ್ಗೆ ಬೇಗ ರೆಡಿ ಆದರೆ ಅತ್ತೆ ಹೇಳ್ತಾ ಇದ್ರು, ದೀಪಾ, ಮನೆಯ ಹೆಂಗಸರು ಇಷ್ಟು ಬೇಗ ಮನೆ ಬಿಟ್ಟು ಹೋಗಬಾರ್ದು. ಯಾವುದಾದರೂ ಮೀಟಿಂಗ್ನಿಂದ ನಾನು ಸ್ವಲ್ಪ ಲೇಟ್ ಆಗಿ ಮನೆಗೆ ಬಂದ್ರು ಅವರು ತುಂಬಾ ಕೋಪದಿಂದ, ಇದೇನಾದ್ರೂ ಸಮಯನಾ ನೀನು ಮನೆಗೆ ಬರುವುದಕ್ಕೆ? ಎಷ್ಟೊಂದು ರಾತ್ರಿ ಆಗ್ಬಿಟ್ಟಿದೆ. ಈ ಮನೆಯ ಸೊಸೆಗಾಗಿ ನೀನು ಇಷ್ಟು ಸಮಯದ ತನಕ ಹೊರಗೆ ಇರುವುದು ಒಳ್ಳೆಯದಲ್ಲ. ನಿನ್ನನ್ನು ನೋಡಿ ಜನರೆಲ್ಲ ನಮ್ಮ ಬಗ್ಗೆ ಏನಂದುಕೊಳ್ತಾರೆ? ನೀನು ಮನೆಯ ಜವಾಬ್ದಾರಿಯನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ರು. ಆದರೆ ನಾನು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೆ, ಅತ್ತೆ, ನಮ್ಮದು ದೊಡ್ಡ ಕಂಪನಿ. ಎಷ್ಟೋ ಬಾರಿ ಪದೇ ಪದೇ ಮೀಟಿಂಗುಗಳು ಇರ್ತವೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ಆದ್ದರಿಂದಲೇ ಕೆಲವೊಮ್ಮೆ ಲೇಟ್ ಆಗುತ್ತೆ.
ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಅವರು ನನ್ನ ಮಾತು ಪೂರ್ತಿ ಕೇಳುವುದಕ್ಕಿಂತ ಮೊದಲೇ ತಮ್ಮ ಮಾತು ಹೇಳಲು ಶುರು ಮಾಡ್ತಿದ್ರು. ನಿನಗೆ ಅಷ್ಟೊಂದು ಕಷ್ಟ ಆಗ್ತಾ ಇದ್ರೆ ನಿನ್ನ ಗಂಡನಿಗೆ ಕಂಪನಿ ಕೊಟ್ಟುಬಿಡು, ನೀನು ಮನೆಯನ್ನು ನೋಡಿಕೋ. ನಾನು ಮೌನವಾಗಿ ಅವರ ಮಾತು ಕೇಳುತ್ತಾ ವಿಶಾಲ್ ನನ್ನೇ ನೋಡ್ತಾ ಇದ್ದೆ. ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ಅವರು ನನ್ನ ಪರವಾಗಿ ಏನಾದರೂ ಮಾತನಾಡಬಹುದು ಅಂತ. ಆದರೆ ಅವನು ತಮ್ಮ ಅಮ್ಮನ ಮುಂದೆ ಆ ಸಮಯದಲ್ಲಿ ಮೌನವಾಗಿ ಇರ್ತಾ ಇದ್ದ. ಬಹುಶಃ ಅವನು ತನ್ನ ಅಮ್ಮನಿಗೆ ಬೇಸರ ಮಾಡಿಸಬಾರದು ಅಂದುಕೊಂಡಿರಬಹುದು. ಆದ್ದರಿಂದಲೇ ನಾನು ಕೂಡ ಏನು ಮಾತನಾಡ್ತಾ ಇರಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ನನ್ನಿಂದ ಅಮ್ಮ ಮಗನ ಸಂಬಂಧದಲ್ಲಿ ಯಾವುದೇ ತೊಂದರೆ ಉಂಟಾಗಬಾರ್ದು ಅಂತ. ಇದೇ ರೀತಿ ಸಮಯ ಕಳೆಯುತ್ತಿತ್ತು. ಇತ್ತೀಚೆಗೆ ಅತ್ತೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ರು. ಅಡುಗೆಯಲ್ಲಿ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆಯಾದರೂ ಬೈಗುಳ ಹೆಚ್ಚಾಗಿ ಬಿಡ್ತಾ ಇತ್ತು. ಯಾವುದಾದರೂ ಕೆಲಸ ಸ್ವಲ್ಪ ಲೇಟ್ ಆದರೂ ತುಂಬ ಮಾತು ಕೇಳಬೇಕಾಗ್ತಾ ಇತ್ತು. ನನ್ನ ಬಟ್ಟೆಗಳು, ನನ್ನ ಆಫೀಸ್ಗೆ ಹೋಗುವುದರ ಬಗ್ಗೆ ಕೂಡ ತುಂಬ ಮಾತು ಕೇಳಿಸಿಕೊಳ್ಳಬೇಕಾಗಿ ಬರ್ತಾ ಇತ್ತು. ನನ್ನ ನಾದಿನಿ ಕೂಡ ಈಗ ಮೊದಲಿನಂತೆ ಇರಲಿಲ್ಲ. ಮೊದಲೆಲ್ಲ ಅವಳು ಅತ್ತಿಗೆ ಅತ್ತಿಗೆ ಎಂದು ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದಳು. ಆದರೆ ಅವಳು ಈಗ ತನ್ನ ಅಮ್ಮನ ಜೊತೆ ಸೇರಿಕೊಂಡು ಸಣ್ಣ ಪುಟ್ಟ ಮಾತುಗಳನ್ನು ಎತ್ತಿಕೊಂಡು ನನ್ನನ್ನು ಆಡಿಕೊಳ್ತಾ ಇದ್ಲು. ಅತ್ತಿಗೆ, ನಿಮಗೆ ಮನೆ ಕೆಲಸ ಮಾಡೋದಕ್ಕೆ ಬರೋದಿಲ್ವಾ? ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿ ಯಾರು ಒಳ್ಳೆಯ ಮನುಷ್ಯರಾಗಲು ಸಾಧ್ಯವೇ ಇಲ್ಲ ಅಂತ ಹೇಳುತ್ತಿದ್ದಳು. ಅವರ ಈ ಮಾತುಗಳೆಲ್ಲ ಕೇಳಿ ನನಗೆ ತುಂಬ ದುಃಖವಾಗ್ತಾ ಇತ್ತು. ಆದರೆ ನಾನು ಯಾವತ್ತೂ ಹಿಂದೆ ತಿರುಗಿ ಅವರಿಗೆ ಉತ್ತರ ಕೊಡ್ತಾ ಇರಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ನಾನು ಏನಾದರೂ ಮಾತನಾಡಿದರೆ ಮನೆಯ ನೆಮ್ಮದಿ ಹಾಳಾಗಬಹುದು ಅಂತ. ನಾನು ಮೌನವಾಗಿದ್ದರೆ ಒಂದಲ್ಲ ಒಂದು ದಿನ ಇವೆಲ್ಲವೂ ತಾನಾಗಿಯೇ ಸರಿ ಹೋಗಬಹುದು ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಆ ರೀತಿ ಏನೂ ನಡೀಲಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಅವರ ಬೈಗುಳ, ಅವರ ಕೆಟ್ಟ ಮಾತುಗಳು ತುಂಬ ಹೆಚ್ಚಾಗಿ ಬಿಟ್ಟಿದ್ವು. ನಾನು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಕಾಣಿಸಿದ್ರೂ ಒಳಗೊಳಗೆ ನಾನು ಈಗ ತುಂಬ ದುಃಖ ಪಡ್ತಾ ಇದ್ದೆ. ಆಫೀಸಿನ ಸ್ಟ್ರೆಸ್ ಮತ್ತು ಈಗ ಮನೆಯಲ್ಲಿ ಕೂಡ ಪರಿಸ್ಥಿತಿಗಳ ಒತ್ತಡ. ಎಷ್ಟೋ ಬಾರಿ ನಾನು ಒಂಟಿಯಾಗಿ ರೂಮಿನಲ್ಲಿ ಕುಳಿತು ಅಳುತ್ತಾ ಯೋಚಿಸುತ್ತಿದ್ದೆ. ನಾನು ಇವರೆಲ್ಲರನ್ನು ನನ್ನ ಪರಿವಾರ ಅಂದುಕೊಂಡಿದ್ದೆ. ಆದರೆ ಇವರೆಲ್ಲ ಯಾಕೆ ಯಾವಾಗಲೂ ನನ್ನನ್ನು ಆಡಿಕೊಳ್ಳುತ್ತಾರೆ? ನಾನು ಒಂದು ದಿನ ಆಫೀಸ್ನಿಂದ ಸ್ವಲ್ಪ ತಡವಾಗಿ ಬಂದಿದ್ದೆ. ಆ ದಿನ ಕೂಡ ಅತ್ತೆ ನನಗೆ ತುಂಬ ಮಾತು ಹೇಳಿಬಿಟ್ಟಿದ್ರು. ರಾತ್ರಿ ನಾನು ಮತ್ತು ವಿಶಾಲ್ ರೂಮಿನಲ್ಲಿ ಒಂಟಿಯಾಗಿ ಇರಬೇಕಾದ್ರೆ ನಾನು ಧೈರ್ಯ ಮಾಡಿ ವಿಶಾಲ್ ಜೊತೆ ಮಾತನಾಡಿದೆ. ವಿಶಾಲ್, ನನಗೆ ಚೆನ್ನಾಗಿ ಗೊತ್ತು, ನಿನ್ನ ಅಮ್ಮ ಮತ್ತು ತಂಗಿ ನನಗೂ ಕೂಡ ತಾಯಿ ತಂಗಿ ಇದ್ದ ಹಾಗೆ. ನಾನು ಅವರನ್ನು ಯಾವಾಗಲೂ ಗೌರವಿಸುತ್ತೇನೆ. ಆದರೆ ಅವರ ಮಾತುಗಳು ದಿನದಿಂದ ದಿನಕ್ಕೆ ತುಂಬ ಹೆಚ್ಚಾಗಿ ಬಿಟ್ಟಿದ್ದಾವೆ. ಅವರು ಪ್ರತಿದಿನ ಸಣ್ಣ ಪುಟ್ಟ ಮಾತುಗಳಿಗೂ ತುಂಬ ಹೆಚ್ಚಾಗಿ ಮಾತನಾಡುತ್ತಾರೆ. ಯಾವುದೇ ವಿಷಯ ಇಲ್ಲದಿದ್ದರೂ ನನ್ನನ್ನು ಆಡಿಕೊಳ್ತಾರೆ. ನಾನು ಪ್ರತಿ ಬಾರಿ ಕೇವಲ ನಿನಗಾಗಿ ಮೌನವಾಗಿರ್ತೀನಿ. ಆದರೆ ಇನ್ನು ಎಷ್ಟು ದಿನ ಅಂತ ನಾನು ಇವೆಲ್ಲವನ್ನು ಸಹಿಸಿಕೊಳ್ಳಬೇಕು? ಇನ್ನು ಮುಂದೆ ಇದೆಲ್ಲ ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ನೀನು ಅವರ ಜೊತೆ ಪ್ರೀತಿಯಿಂದ ಮಾತನಾಡು, ಅವರಿಗೆ ಅರ್ಥ ಮಾಡಿಸು. ನಾನು ಬೇಕು ಅಂತ ಏನೂ ಮಾಡ್ತಾ ಇಲ್ಲ. ನನ್ನ ಕೆಲಸ ಅದು. ನಾನು ಕೆಲಸದ ಮೇಲೆ ಆಗಾಗ ನನಗೆ ಸ್ವಲ್ಪ ತಡವಾಗುತ್ತೆ. ನಾನು ಮನೆ ಮತ್ತು ಕೆಲಸ ಎರಡನ್ನೂ ಸಂಭಾಳಿಸಲು ತುಂಬ ಪ್ರಯತ್ನ ಪಡ್ತಾ ಇದ್ದೇನೆ. ನನ್ನ ಮಾತು ಕೇಳಿ ವಿಶಾಲ್ ಸ್ವಲ್ಪ ಸಮಯ ಮೌನವಾಗಿದ್ದ. ನಂತರ ಅವನು ನನ್ನ ಕೈ ಹಿಡಿದುಕೊಂಡು ಹೇಳಿದ, ದೀಪಾ, ನಾನು ನಿನ್ನ ಮಾತನ್ನು ಅರ್ಥ ಮಾಡಿಕೊಳ್ತಾ ಇದ್ದೀನಿ. ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮಾತು ಸರಿ ಇದೆ ಅಂತ. ಆದರೆ ನಿನಗೂ ಕೂಡ ಗೊತ್ತಲ್ವಾ, ನನ್ನ ಅಮ್ಮ ಹಳ್ಳಿಯವರು. ಅವರ ಯೋಚನೆ ಮಾಡುವ ವಿಧಾನ ರೀತಿನೇ ಬೇರೆ. ಅವರು ನಗರದ ಜೀವನ, ಇಲ್ಲಿನ ಕೆಲಸ, ಇವುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸ್ವಲ್ಪ ಸಮಯ ಹಿಡಿಸುತ್ತೆ. ನಾನು ಈಗಲೇ ಅವರಿಗೆ ಏನಾದರೂ ಹೇಳಿದ್ರೆ ಅವರಿಗೆ ತುಂಬ ಬೇಸರವಾಗಬಹುದು. ಅವರು ಅಂದುಕೊಳ್ತಾರೆ, ಮದುವೆಯ ನಂತರ ನಮ್ಮ ಮಗ ಬದಲಾಗಿ ಬಿಟ್ಟಿದ್ದಾನೆ ಅಂತ. ನಾನು ಸ್ವಲ್ಪ ಸಮಯದ ನಂತರ ಅವರಿಗೆ ಪ್ರೀತಿಯಿಂದ ಅರ್ಥ ಮಾಡಿಸುತ್ತೇನೆ. ನೀನು ನಮಗೆ ಸ್ವಲ್ಪ ಸಮಯ ಕೊಡು, ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತದೆ. ಅವನ ಮಾತು ಕೇಳಿ ನಾನು ಏನೂ ಮಾತನಾಡಲಿಲ್ಲ. ಕೇವಲ ಮುಗುಳ್ನಗುತ್ತಾ ಸುಮ್ಮನಾದೆ. ಯಾಕೆಂದ್ರೆ ನನ್ನ ಗಂಡನ ಮೇಲೆ ನನಗೆ ಪೂರ್ತಿ ವಿಶ್ವಾಸವಿತ್ತು. ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಅಪ್ಪ ಅಮ್ಮನ ಬಳಿ ನಾನು ಇದರ ಬಗ್ಗೆ ಏನೂ ಹೇಳ್ತಾ ಇರಲಿಲ್ಲ. ನಾನು ಯಾವಾಗಲೂ ನಗು ನಗುತ್ತಾ, ಅಮ್ಮ, ನಾನು ಇಲ್ಲಿ ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳ್ತಾ ಇದ್ದೆ. ಅವರು ಕೂಡ ನನ್ನ ಮಾತು ಕೇಳಿ ತುಂಬ ಸಂತೋಷ ಪಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ನನಗೆ ಗೊತ್ತಾಯಿತು, ನಾನು ಈಗ ತಾಯಿ ಆಗ್ತಾ ಇದ್ದೀನಿ ಅಂತ. ಈ ಸುದ್ದಿ ತಿಳಿದು ನನಗೆ ಎಷ್ಟೊಂದು ಸಂತೋಷವಾಗಿತ್ತು ಅಂದರೆ, ಈ ಪ್ರಪಂಚದ ತುಂಬ ದೊಡ್ಡ ಸುಂದರವಾದ ಸಂತೋಷ ನನಗೆ ಸಿಗುತ್ತಿದೆ ಎಂದು ನನಗನ್ನಿಸ್ತಾ ಇತ್ತು. ಮೊದಲು ನಾನು ಈ ವಿಷಯವನ್ನು ವಿಶಾಲ್ಗೆ ಹೇಳಿದೆ. ಅವನು ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡ. ನಂತರ ನಾವಿಬ್ಬರೂ ಸೇರಿಕೊಂಡು ಈ ಸಂತೋಷದ ವಿಷಯವನ್ನು ಮನೆಯ ಎಲ್ಲರಿಗೂ ಹೇಳಿದ್ವಿ. ಎಲ್ಲರೂ ತುಂಬ ಸಂತೋಷಪಟ್ಟಿದ್ರು. ಅತ್ತೆ ಮತ್ತು ನಾದಿನಿ ಈಗ ನನ್ನ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಆ ದಿನದಿಂದ ಮನೆಯ ಸ್ಥಿತಿಗಳು ಮತ್ತೆ ಮೊದಲಿನಂತೆ ಸಂತೋಷವಾಗಿರಲು ಬದಲಾಗಿದ್ದವು.
ಅವರುಗಳ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸಮಯಕ್ಕೆ ಸರಿಯಾಗಿ ಊಟ, ಯಾವುದೇ ಕಷ್ಟದ ಕೆಲಸ ಕೂಡ ಮಾಡಿಸುತ್ತಿರಲಿಲ್ಲ. ಯಾವಾಗಲೂ ವಿಶ್ರಾಂತಿ ತೆಗೆದುಕೋ ಅಂತ ಹೇಳ್ತಾ ಇದ್ರು. ಇದೆಲ್ಲ ನೋಡಿ ನನಗನ್ನಿಸುತ್ತಿತ್ತು, ಬಹುಶಃ ಎಲ್ಲವೂ ಬದಲಾಗುತ್ತಿದೆ ಎಂದು. ಡಾಕ್ಟರ್ ಸಲಹೆಯಂತೆ ನಾನು ಕೂಡ ಆಫೀಸಿಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟೆ. ಈಗ ಆಫೀಸಿನ ಪೂರ್ತಿ ಕೆಲಸ ವಿಶಾಲ್ ಸಂಭಾಳಿಸುತ್ತಿದ್ದ. ನಾನು ಮನೆಯಲ್ಲಿ ಕುಳಿತು ಮನೆಯ ಕೆಲಸ ಮಾಡಿಕೊಳ್ಳುತ್ತಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ನನ್ನ ಮಗುವಿಗಾಗಿ ಕನಸು ಕಾಣ್ತಾ ಇದ್ದೆ. ನನಗೆ ಅನ್ನಿಸುತ್ತಿತ್ತು, ಮಗು ಬಂದ ನಂತರ ನಮ್ಮ ಪರಿವಾರ ಪೂರ್ತಿಯಾಗುತ್ತದೆ ಎಂದು. ನಾನು ಪ್ರತಿ ತಿಂಗಳು ಡಾಕ್ಟರ್ ಬಳಿ ಚೆಕಪ್ಗೆ ಹೋಗ್ತಾ ಇದ್ದೆ. ಮಗುವಿನ ಬಗ್ಗೆ ತುಂಬಾ ಗಮನ ಕೊಡುತ್ತಿದ್ದೆ. ಒಂದು ದಿನ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಹೇಳಿದ್ರು, ಮಗು ತುಂಬಾ ಆರೋಗ್ಯವಾಗಿದೆ, ನಿನಗೆ ಹೆಣ್ಣು ಮಗುವಾಗುತ್ತೆ. ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು. ನಾನು ಅಂದುಕೊಳ್ತಾ ಇದ್ದೆ, ಗಂಡಾಗಲಿ ಹೆಣ್ಣಾಗಲಿ ಯಾವ ಮಗುವಾದ್ರೂ ಪರವಾಗಿಲ್ಲ, ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ಅಂತ. ಆದರೆ ಅದೇ ಸಮಯದಲ್ಲಿ ನನಗೆ ಅತ್ತೆಯ ಮಾತುಗಳು ಸಹ ನೆನಪಿಗೆ ಬಂದಿದ್ವು. ಆಕೆ ಯಾವಾಗಲೂ ಹೇಳ್ತಾ ಇದ್ಲು, ನಮಗೆ ಗಂಡು ಮಗುನೇ ಬೇಕು, ನಮ್ಮ ವಂಶವನ್ನು ಮುಂದೆ ನಡೆಸುವ ಗಂಡು ಮಗುವೆ ನಮಗೆ ಬೇಕು. ವಿಶಾಲ್ ನನ್ನ ಮೊದಲ ಗಂಡು ಮಗ, ಆದ್ದರಿಂದ ನಮ್ಮ ಮನೆಯಲ್ಲಿ ಮೊಟ್ಟ ಮೊದಲ ಮಗು ಅಂತ ಹುಟ್ಟಿದ್ರೆ ಅದು ಕೇವಲ ಗಂಡು ಮಾತ್ರ ಆಗಿರಬೇಕು. ಅವರ ಈ ಮಾತು ಕೇಳಿ ನನಗೆ ಯಾವಾಗಲೂ ತುಂಬ ದುಃಖವಾಗ್ತಾ ಇತ್ತು. ಯಾಕೆಂದರೆ ನಾನೊಬ್ಬಳು ವಿದ್ಯಾವಂತೆ. ನಾನು ಯಾವತ್ತೂ ಗಂಡು ಮಗು ಹೆಣ್ಣು ಮಗುವಿನ ಮಧ್ಯೆ ಯಾವುದೇ ಭೇದ ಭಾವ ಮಾಡುತ್ತಿರಲಿಲ್ಲ. ಸಮಯ ತುಂಬ ನಿಧಾನವಾಗಿ ಕಳೆಯುತ್ತಿತ್ತು. ಒಂದು ದಿನ ರಾತ್ರಿ ನನ್ನ ಹೊಟ್ಟೆಯಲ್ಲಿ ತುಂಬ ಜಾಸ್ತಿ ನೋವು ಶುರುವಾಗಿ ಬಿಟ್ಟಿತ್ತು. ವಿಶಾಲ್ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಡಾಕ್ಟರ್ಗಳು ಚೆಕ್ ಮಾಡಿದ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ಸ್ವಲ್ಪ ಸಮಯದಲ್ಲೇ ನನಗೆ ಆಪರೇಷನ್ ಕೂಡ ಶುರುವಾಗಿತ್ತು. ನಾನು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದೆ. ಮೊಟ್ಟ ಮೊದಲ ಬಾರಿ ನಾನು ನನ್ನ ಮಗುವನ್ನು ಎತ್ತಿಕೊಂಡಾಗ ನನಗೆ ಅನ್ನಿಸುತ್ತಿತ್ತು, ಈ ಪ್ರಪಂಚದ ಎಲ್ಲ ಸಂತೋಷ ನನ್ನ ಮಡಿಲಿಗೆ ಬಂದು ಸೇರಿದೆ ಎಂದು. ಮಗುವಿನ ಸಣ್ಣ ಸಣ್ಣ ಕೈಗಳು, ಮುದ್ದಾದ ಮುಖ ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ದವು. ಆದರೆ ನನ್ನ ಈ ಸಂತೋಷ ತುಂಬ ಸಮಯ ಉಳಿಯಲಿಲ್ಲ. ನನ್ನ ಅತ್ತೆ ಮತ್ತು ನಾದಿನಿಗೆ ನನಗೆ ಹೆಣ್ಣು ಮಗುವಾಗಿದೆ ಎಂದು ತಿಳಿದ ತಕ್ಷಣ ಅವರ ಮುಖದ ಮೇಲೆ ಇದ್ದ ಸಂತೋಷ ಮಾಯವಾಗಿಬಿಟ್ಟಿತ್ತು. ಅವರು ನನ್ನನ್ನು ಈಗ ಮಾತನಾಡಿಸಲಿಲ್ಲ, ಮಗುವನ್ನು ಸಹ ನೋಡಲಿಲ್ಲ. ನಾನು ಗಮನಿಸ್ತಾ ಇದ್ದೆ, ವಿಶಾಲ್ ಕೂಡ ಈಗ ಮೊದಲಿನಂತೆ ಸಂತೋಷವಾಗಿರಲಿಲ್ಲ. ಅವನು ಮಗುವನ್ನು ಒಮ್ಮೆ ನೋಡಿದ ಅಷ್ಟೇ, ಆದರೆ ಅವನ ಮುಖದ ಮೇಲೆ ಇರಬೇಕಾಗಿದ್ದ ಸಂತೋಷವಂತೂ ಕಾಣಿಸ್ತಾ ಇರಲಿಲ್ಲ. ಆ ದಿನದಿಂದ ಅವನು ನನ್ನ ಜೊತೆ ತುಂಬ ಕಡಿಮೆ ಮಾತನಾಡ್ತಾ ಇದ್ದ. ಆಸ್ಪತ್ರೆಯಿಂದ ನಾವು ಮಗುವನ್ನು ಎತ್ತಿಕೊಂಡು ಮನೆಗೆ ವಾಪಸ್ ಬಂದಾಗ ಆಗಲೂ ಕೂಡ ಯಾರ ಮುಖದಲ್ಲಿಯೂ ಸ್ವಲ್ಪ ಕೂಡ ಸಂತೋಷವಿರಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ಮನೆಗೆ ಹೋದಾಗ ಎಲ್ಲರೂ ಮಗುವಿಗೆ ಸ್ವಾಗತ ಮಾಡುತ್ತಾರೆ, ಮಗುವಿಗೆ ದೃಷ್ಟಿ ತೆಗೆಯುತ್ತಾರೆ ಎಂದು. ಆದರೆ ಆ ರೀತಿ ಏನೂ ನಡೆಯಲಿಲ್ಲ. ಮನೆಗೆ ಬಂದ ತಕ್ಷಣ ಅತ್ತೆ ಮತ್ತು ನಾದಿನಿ ಇಬ್ಬರು ಮಗುವನ್ನು ಆಡಿಕೊಳ್ಳಲು ಶುರು ಮಾಡಿಬಿಟ್ರು. ಅವರು ನನ್ನನ್ನು ಮತ್ತು ಮಗುವನ್ನು ಈಗ ಅಪಶಕುನದವಳು ಅಂತ ಹೇಳ್ತಾ ಇದ್ರು. ಅವರ ಮಾತು ಕೇಳಿ ನನ್ನ ಹೃದಯ ಒಡೆದು ಹೋಗ್ತಾ ಇತ್ತು. ಎಲ್ಲದಕ್ಕಿಂತ ತುಂಬಾ ದೊಡ್ಡ ದುಃಖ ಏನು ಅಂದ್ರೆ, ಅವರು ನನ್ನದ್ದೇ ಮನೆಯಲ್ಲಿ ಇದ್ದು ನನ್ನ ಕಷ್ಟದ ಊಟವನ್ನು ತಿನ್ನುತ್ತಾ ನನ್ನ ಕಷ್ಟದಲ್ಲೇ ಎಂಜಾಯ್ ಮಾಡುತ್ತಾ ನನ್ನದೇ ಮನೆಯಲ್ಲಿ ನನ್ನನ್ನು ಮತ್ತು ನನ್ನ ಮಗುವನ್ನು ಅವಮಾನ ಮಾಡುತ್ತಿದ್ದರು. ಇಲ್ಲಿಯವರೆಗೂ ನಾನು ಕೇವಲ ವಿಶಾಲ್ಗಾಗಿ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ದೆ. ಆದರೆ ಈಗ ವಿಷಯಗಳು ನನ್ನ ಮಗುವಿನವರೆಗೂ ಬಂದಿದ್ದವು. ಒಬ್ಬ ತಾಯಿ ತನ್ನ ಮಗುವಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ತಾಳೆ, ಆದರೆ ಅವಮಾನವನ್ನು ಅಲ್ಲ. ಒಂದು ದಿನ ಅತ್ತೆ ಮತ್ತು ನಾದಿನಿ ಊರಿಗೆ ಹೋಗಲು ತೀರ್ಮಾನ ಮಾಡಿದ್ರು. ವಿಶಾಲ್ ಕೂಡ ಅವರ ಜೊತೆ ಹೋಗಲು ರೆಡಿ ಆಗ್ತಾ ಇದ್ದ. ಆದರೆ ಅವರು ಯಾರು ಒಮ್ಮೆ ಕೂಡ ಯೋಚಿಸಲಿಲ್ಲ. ಆಪರೇಷನ್ ನಂತರ ನಾನು ಇನ್ನೂ ಪೂರ್ತಿಯಾಗಿ ಹುಷಾರಾಗಿರಲಿಲ್ಲ. ನನ್ನ ಮಡಿಲಿನಲ್ಲಿ ಸಣ್ಣ ಮಗುವಿತ್ತು. ನಾನು ಒಂಟಿಯಾಗಿ ಹೇಗೆ ತಾನೇ ಇದೆಲ್ಲವನ್ನು ಸಂಭಾಳಿಸಲು ಸಾಧ್ಯ ಎಂದು. ನಾನು ವಿಶಾಲ್ಗೆ ಹೇಳಿದೆ, ನೀನು ಹೋಗಬೇಕು ಅಂತ ಇದ್ರೆ ಮೊದಲು ನನ್ನನ್ನು ನನ್ನ ಗೆಳತಿಯ ಮನೆಯಲ್ಲಿ ಬಿಟ್ಟು ನಂತರ ನೀನು ಆರಾಮವಾಗಿ ಹೋಗಿ ಬಾ. ಆದರೆ ಅವನು ತುಂಬ ಬೇಜವಾಬ್ದಾರಿಯಿಂದ ಹೇಳ್ದ, ನೀನೇ ಸ್ವಂತವಾಗಿ ಯಾವುದಾದರೂ ಆಟೋ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಹೊರಟು ಹೋಗು, ಈಗ ನಾವು ಊರಿಗೆ ಹೋಗಬೇಕಾದ ಅವಶ್ಯಕತೆ ತುಂಬ ಇದೆ. ಅವನ ಈ ಮಾತು ಕೇಳಿ ನನಗೆ ತುಂಬ ದುಃಖವಾಗಿತ್ತು. ಆಗಲೇ ನನ್ನ ಅತ್ತೆ ಬೈಯುತ್ತಾ ಹೇಳಿದ್ರು, ಈ ನಿನ್ನ ದರಿದ್ರ ಮಗಳು ಏನೂ ಸಾಯುವುದಿಲ್ಲ ಬಿಡು, ಇವಳನ್ನು ಎತ್ತಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊರಟು ಹೋಗು. ಅವರ ಈ ಮಾತು ನನ್ನ ಹೃದಯವನ್ನು ಛಿದ್ರ ಮಾಡಿತ್ತು. ಆ ಕ್ಷಣವೇ ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ಇನ್ನು ಮುಂದೆ ನಾನು ಆ ನೀಚ ಜನರ ಜೊತೆ ಒಂದೇ ಒಂದು ಕ್ಷಣ ಕೂಡ ಇರಬಾರದು ಅಂತ. ನನ್ನ ಇಷ್ಟು ಸಣ್ಣ ಮಗುವನ್ನು ಇವರು ಎಷ್ಟೊಂದು ದ್ವೇಷ ಮಾಡ್ತಾ ಇದ್ದಾರೆ. ಇವರ ಜೊತೆ ಇರುವುದು ಅಂದರೆ ನನಗೂ ಮತ್ತು ಮಗುವಿಗೂ ಇಬ್ಬರಿಗೂ ಕ್ಷೇಮವಲ್ಲ ಎಂದು ನನಗೆ ಅನ್ನಿಸಿಬಿಟ್ಟಿತ್ತು. ಆದರೆ ಆ ಸಮಯದಲ್ಲಿ ನಾನು ಅವರಿಗೆ ಏನೂ ಹೇಳಲಿಲ್ಲ. ಅವರೆಲ್ಲರೂ ಹೋದ ನಂತರ ನಾನು ನನ್ನ ಮ್ಯಾನೇಜರ್ಗೆ ಫೋನ್ ಮಾಡಿ ನಾನು ನನ್ನ ಮನೆಯ ಬೀಗವನ್ನು ಹಾಕಿ ಸೆಕ್ಯೂರಿಟಿ ಗಾರ್ಡ್ಗೆ ನೀಟಾಗಿ ಹೇಳಿದೆ, ನಾನು ಹೇಳುವವರೆಗೂ ಈ ಮನೆಯ ಬೀಗವನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ತೆಗೆಯಬಾರದು, ಯಾರನ್ನು ಒಳಗೆ ಸೇರಿಸಲೂ ಬೇಡಿ.
ನಂತರ ನಾನು ಮಗುವನ್ನು ಎತ್ತಿಕೊಂಡು ನನ್ನ ಮ್ಯಾನೇಜರ್ ಮನೆಗೆ ಹೊರಟು ಹೋದೆ. ಅಲ್ಲಿಗೆ ಹೋದ ನಂತರ ಮೊಟ್ಟ ಮೊದಲ ಬಾರಿ ನನಗೆಷ್ಟು ಸಮಾಧಾನ ಅನ್ನಿಸುತ್ತಿತ್ತು. ಆದರೆ ಈಗಲೂ ನನ್ನ ಮನಸ್ಸು ತುಂಬ ಭಾರವಾಗಿತ್ತು. ನಾನು ಯೋಚಿಸುತ್ತಿದ್ದೆ, ಯಾವ ಜನರಿಗಾಗಿ ನಾನು ಇಷ್ಟೊಂದು ಮಾಡಿದ್ನೋ ಅದೇ ಜನ ಈ ದಿನ ನನ್ನ ಮಗಳನ್ನು ಭಾರ ಅಂದುಕೊಂಡಿದ್ದಾರೆ. ಆಗಲೇ ವಿಶಾಲ್ ನನಗೆ ಫೋನ್ ಮಾಡಿದ್ರು. ಈಗ ರಾತ್ರಿ ಆಗ್ಬಿಟ್ಟಿತ್ತು. ನಾನು ಫೋನನ್ನು ಅಟೆಂಡ್ ಮಾಡಿದಾಗ ಅವನು ಕೋಪದಲ್ಲಿ ಕೂಗಾಡ್ತಾ ಇದ್ದ. ದೀಪಾ, ಇದೆಲ್ಲ ಏನು? ಇಷ್ಟಕ್ಕೂ ನೀನು ಎಲ್ಲಿದೆಯಾ? ಈಗಲೂ ಯಾಕೆ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ? ನಾವೆಲ್ಲರೂ ಮನೆಯ ಹೊರಗೆ ನಿಂತುಕೊಂಡಿದ್ವಿ. ಮನೆಗೆ ಬೀಗ ಬೇರೆ ಹಾಕಲಾಗಿದೆ. ಈ ವಾಚ್ಮ್ಯಾನ್ ನಮ್ಮನ್ನು ಒಳಗೆ ಹೋಗಲು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ನಾನು ಅವನ ಮಾತು ಕೇಳಿ ತುಂಬ ಶಾಂತವಾಗಿ ಹೇಳಿದೆ, ಹೌದಾ, ಮನೆಗೆ ಬೀಗ ಹಾಕಲಾಗಿದೆಯಾ? ನನಗೆ ಇದರ ಬಗ್ಗೆ ಏನೂ ಗೊತ್ತೇ ಇಲ್ವಲ್ಲ. ಅವನು ಕೋಪವಾಗಿ, ನೀನು ತಕ್ಷಣ ಈಗಲೇ ಮನೆಗೆ ವಾಪಸ್ ಬಾ ಅಂತ ಹೇಳ್ದ. ಆದರೆ ನಾನು ಅವನ ಯಾವುದೇ ಮಾತಿಗೆ ಉತ್ತರ ಕೊಡದೆ ಫೋನನ್ನು ಕಟ್ ಮಾಡಿಬಿಟ್ಟಿದ್ದೆ. ಸ್ವಲ್ಪ ಸಮಯದ ನಂತರ ಅತ್ತೆ ಫೋನ್ ಮಾಡಿದ್ರು. ಈ ಬಾರಿ ಅವರು ತುಂಬ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಮಗಳೇ ದೀಪಾ, ನೀನು ಎಲ್ಲಿದ್ದೀಯಮ್ಮ? ನೋಡು, ಮಧ್ಯರಾತ್ರಿ ಆಗ್ಬಿಟ್ಟಿದೆ. ನಾವುಗಳು ಈ ಚಳಿಯಲ್ಲಿ ಮನೆಯ ಹೊರಗೆ ನಿಂತುಕೊಂಡಿದ್ದೇವೆ. ಮನೆಯ ಮಾಲೀಕರು ಬೀಗ ಓಪನ್ ಮಾಡಬಾರ್ದು ಅಂತ ವಾಚ್ಮ್ಯಾನ್ ಹೇಳುತ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡಬೇಡಮ್ಮ. ಬೇಗ ಮನೆಗೆ ವಾಪಸ್ಸು ಬಂದು ಬಿಡಮ್ಮ. ನನ್ನ ಆರೋಗ್ಯ ಕೂಡ ಸ್ವಲ್ಪವೂ ಸರಿಯಿಲ್ಲ. ಆದರೆ ನಾನು ತುಂಬ ಶಾಂತವಾಗಿ ಹೇಳಿದೆ, ನಾನು ಆ ಮನೆಗೆ ವಾಪಸ್ ಬರೋದಿಲ್ಲ ಮತ್ತು ಬೀಗ ಯಾರು ಹಾಕಿದ್ದಾರೋ ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನನ್ನ ಮಾತು ಕೇಳಿದ ತಕ್ಷಣ ಅವರ ನಿಜವಾದ ಮುಖವಾಡ ಹೊರಗೆ ಬಂದಿತ್ತು. ಆಕೆ ಜೋರಾಗಿ ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ್ದು. ಏ ದರಿದ್ರದವಳೆ, ನೀನು ನಮ್ಮ ಮಾತನ್ನು ಕೇಳದೇ ಇದ್ರೆ ಇದರ ಪರಿಣಾಮ ತುಂಬ ಕೆಟ್ಟದಾಗುತ್ತೆ. ನೀನು ಈ ಕ್ಷಣವೇ ಇಲ್ಲಿಗೆ ಬಂದು ಬೀಗವನ್ನು ತೆಗೆದು ನಮ್ಮನ್ನು ಮರ್ಯಾದೆಯಾಗಿ ಒಳಗಡೆ ಕರ್ಕೊಂಡು ಹೋಗು. ಅವರ ಮಾತಿನಲ್ಲಿ ಕೋಪ ಮತ್ತು ದುರಾಸೆ ತುಂಬಿಕೊಂಡಿತ್ತು. ಆದರೆ ಈ ಬಾರಿ ನಾನು ಹೆದರಿಕೊಳ್ಳಲಿಲ್ಲ. ನಾನು ಒಂದೇ ಒಂದು ಶಬ್ದ ಕೂಡ ಮಾತನಾಡದೆ ಫೋನನ್ನು ಕಟ್ ಮಾಡಿಬಿಟ್ಟಿದ್ದೆ. ಆ ಕ್ಷಣವೇ ನಾನು ತೀರ್ಮಾನ ಮಾಡಿಕೊಂಡೆ, ನನ್ನ ಮಗು ಮತ್ತು ನನ್ನ ಗೌರವಕ್ಕಾಗಿ ನಾನು ಏನು ಬೇಕಾದರೂ ಮಾಡಬೇಕು ಅಂತ. ಈಗ ನನ್ನ ತಾಳ್ಮೆಯ ಕಟ್ಟೆ ಹೊಡೆದು ಹೋಗಿತ್ತು. ನಾನು ಒಂದೇ ಒಂದು ಕ್ಷಣ ಕೂಡ ತಡೆ ಮಾಡದೆ ತಕ್ಷಣ ನನ್ನ ಅಣ್ಣನಿಗೆ ಫೋನ್ ಮಾಡಿದೆ. ಅವರು ಫೋನ್ ಅಟೆಂಡ್ ಮಾಡಿದ ತಕ್ಷಣ ನನ್ನ ಧ್ವನಿ ಕೇಳಿ ಅವನಿಗೆ ಅರ್ಥವಾಗಿ ಬಿಟ್ಟಿತ್ತು ನಾನು ತುಂಬ ತೊಂದರೆಯಲ್ಲಿದ್ದೇನೆ ಎಂದು. ಅವರು ತಕ್ಷಣ ಕೇಳಿದ್ರು, ಏನಾಯ್ತು ದೀಪಾ? ನಾನು ಅವರಿಗೆ ನಡೆದ ಎಲ್ಲವನ್ನೂ ಹೇಳಿಬಿಟ್ಟೆ. ಮದುವೆಯ ನಂತರ ಎಲ್ಲವೂ ಚೆನ್ನಾಗಿತ್ತು. ಆದರೆ ಅತ್ತೆ ಮತ್ತು ನಾದಿನಿ ಮನೆಗೆ ಬಂದ ಮೇಲೆ ನಿಧಾನವಾಗಿ ಅವರ ವ್ಯವಹಾರ ಬದಲಾದವು. ಹೇಗೆ ಅವರು ಪ್ರತಿ ಸಣ್ಣ ಪುಟ್ಟ ಮಾತುಗಳಿಗೂ ನನ್ನನ್ನು ಆಡಿಕೊಳ್ತಾ ಇದ್ರು. ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣ ಅವರು ಮಗುವನ್ನು ಅಪಶಕುನದವಳು, ಇವಳು ಇಷ್ಟು ಬೇಗ ಸಾಯೋದಿಲ್ಲ. ಈ ದಿನ ಅವರು ಎಲ್ಲ ಹದ್ದುಗಳನ್ನು ಮೀರಿಬಿಟ್ಟಿದ್ರು. ಅವರ ಮಾತು ಕೇಳಿ ನನಗನ್ನಿಸ್ತಾ ಇದೆ, ಆ ಮನೆಯಲ್ಲಿ ನನ್ನ ಮತ್ತು ನನ್ನ ಮಗು ಸುರಕ್ಷಿತವಾಗಿರೋದಿಲ್ಲ ಅಂತ. ಆದ್ದರಿಂದಲೇ ನಾನು ಆ ಮನೆ ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ಮ್ಯಾನೇಜರ್ ಮನೆಯಲ್ಲಿದ್ದೇನೆ. ನನ್ನ ಎಲ್ಲ ಮಾತು ಕೇಳಿ ಅಣ್ಣನ ಕೋಪ ನೆತ್ತಿಗೇರಿತ್ತು. ಅವನು ಕೋಪವಾಗಿ ಹೇಳ್ದ, ನಿನಗೇನಾದರೂ ಹುಚ್ಚಿಡ್ದಿದೆಯಾ? ಇದೆಲ್ಲ ನಮಗೆ ಮೊದಲೇ ಯಾಕೆ ಹೇಳಿಲ್ಲ? ನಾವೆಲ್ಲರೂ ನಿನ್ನ ದೃಷ್ಟಿಯಲ್ಲಿ ಅಷ್ಟೊಂದು ಹೊರಗಿನವರಾಗ್ಬಿಟ್ಟಿದ್ವಾ? ನೀನು ಇದೆಲ್ಲವನ್ನು ನಮಗೆ ಮೊದಲೇ ಹೇಳಿದಿದ್ರೆ ಇವರು ನಿನ್ನ ಜೊತೆ ಈ ರೀತಿ ನಡೆದುಕೊಳ್ಳಲು ಧೈರ್ಯನೇ ಮಾಡ್ತಾ ಇರಲಿಲ್ಲ. ಅವರು ತಕ್ಷಣ ಹೇಳಿದ್ರು, ನೀನು ಎಲ್ಲಿದೆಯಾ? ನಾನು ಇದೇ ಕ್ಷಣದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ತಕ್ಷಣ ಅಡ್ರೆಸ್ ಕಳಿಸು. ನಾನು ಮ್ಯಾನೇಜರ್ ಮನೆಯ ಅಡ್ರೆಸ್ಸನ್ನು ಅಣ್ಣನಿಗೆ ಕಳುಹಿಸಿಕೊಟ್ಟೆ. ಅರ್ಧ ಗಂಟೆಯಲ್ಲೇ ಅಣ್ಣ ಅಲ್ಲಿಗೆ ಬಂದು ಬಿಟ್ಟಿದ್ರು. ಅವರು ನನ್ನನ್ನು ನೋಡಿದ ತಕ್ಷಣ ಒಂದು ಕ್ಷಣ ಮೌನವಾಗಿ ಬಿಟ್ರು. ಅವರು ಯಾವತ್ತೂ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಯಾವಾಗಲೂ ನಗು ನಗುತ್ತಾ ಎಷ್ಟೋ ಆತ್ಮವಿಶ್ವಾಸದಿಂದ ಇದ್ದಂತಹ ಅವರ ತಂಗಿ ಈ ರೀತಿ ಕಣ್ಣೀರು ಹಾಕುತ್ತಾ ಒಂಟಿಯಾಗಿ ಬಿಡ್ತಾಳೆ ಅಂತ. ಮಗುವನ್ನು ನೋಡಿದ ತಕ್ಷಣ ಅಣ್ಣ ಎಷ್ಟೋ ಪ್ರೀತಿಯಿಂದ ನನ್ನ ಮಗುವನ್ನು ಎತ್ತಿಕೊಂಡು ಮಗುವಿನ ಹಣೆಯ ಮೇಲೆ ಮುತ್ತಿಡುತ್ತಾ ಮುಗುಳ್ನಗುತ್ತಾ ಹೇಳಿದರು, ನನ್ನ ಪ್ರೀತಿಯ ಸೊಸೆ. ನನ್ನ ಕಣ್ಣಲ್ಲಿ ನೀರು ಹಾಕಿಕೊಂಡು ಹೇಳಿದೆ, ಹೌದು ಅಣ್ಣ, ಇವಳು ನಿಮ್ಮ ಮುದ್ದಿನ ಸೊಸೆ. ಅವರು ತಕ್ಷಣ ನನ್ನನ್ನು ತಬ್ಬಿಕೊಂಡ್ರು. ಇನ್ನು ಸಾಕು, ಇದೆಲ್ಲ ತುಂಬ ಅತಿಯಾಗೋಯ್ತು. ನೀನು ಎಷ್ಟು ಸಹಿಸಿಕೊಳ್ಳಬೇಕೋ ಅಷ್ಟು ಸಹಿಸಿಕೊಂಡಿದೆಯಾ. ಇನ್ನು ಮುಂದೆ ನಿನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ನೀರು ಸಹ ಬರಬಾರ್ದು. ಇನ್ನು ಮುಂದೆ ಇದೆಲ್ಲವನ್ನು ನಿನ್ನ ಅಣ್ಣ ಸಂಭಾಳಿಸುತ್ತಾನೆ ಎಂದು ಹೇಳುತ್ತಾ ಅಣ್ಣ ನನ್ನನ್ನು ಕರೆದುಕೊಂಡು ಮನೆಗೆ ಹೋದ. ನಾನು ಅಮ್ಮನನ್ನು ನೋಡಿದ ತಕ್ಷಣ ಆಕೆಯನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ಅಮ್ಮ ನನ್ನನ್ನು ಸಂಭಾಳಿಸುತ್ತಾ ಪದೇ ಪದೇ ಕೇಳ್ತಾ ಇದ್ರು, ಇಷ್ಟಕ್ಕೂ ಏನಾಯ್ತು ಮಗಳೇ? ಆದರೆ ನನ್ನಿಂದ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಅಣ್ಣ ಎಲ್ಲವನ್ನು ಅಮ್ಮನಿಗೆ ವಿವರಿಸಿದರು. ಆ ಮಾತು ಕೇಳಿದ ತಕ್ಷಣ ಅಮ್ಮ ಕೂಡ ಅಳಲು ಶುರು ಮಾಡಿದ್ರು. ನನ್ನ ಅಪ್ಪ ತುಂಬ ಹೆಚ್ಚಾಗಿ ಕೋಪ ಮಾಡಿಕೊಂಡಿದ್ರು. ಅವರಿಗೆ ಅಷ್ಟೊಂದು ಧೈರ್ಯ ಬಂದುಬಿಟ್ಟಿದೆಯಾ? ನನ್ನ ಮಗಳ ಮನೆಯಲ್ಲಿ ಇದ್ದುಕೊಂಡು ನನ್ನ ಮಗಳ ಮೇಲೆ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳುವಷ್ಟು ನನ್ನ ಮೊಮ್ಮಗಳನ್ನು ಅವರು ಅಪಶಕುನ ಅಂತ ಹೇಳ್ತಾರ? ನನ್ನ ಮಗಳಿಗೆ ಇಷ್ಟೊಂದು ಕಾಟ ಕೊಟ್ಟಿದ್ದಾರ? ನಾನು ಅವರುಗಳನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಅಣ್ಣ ಅಪ್ಪನನ್ನು ಶಾಂತವಾಗಿಸಿ ಹೇಳಿದ್ರು, ಅಪ್ಪ ನೀವು ಚಿಂತೆ ಮಾಡಬೇಡಿ, ಇನ್ನು ಮುಂದೆ ಇವೆಲ್ಲವನ್ನು ನಾನು ಸಂಭಾಳಿಸುತ್ತೇನೆ. ನನ್ನ ತಂಗಿ ಮತ್ತು
ಈ ಸಣ್ಣ ಮಗುವಿನ ಜೊತೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡ ಆ ಜನರಿಗೆ ಸರಿಯಾಗಿ ನಾನು ಬುದ್ಧಿ ಕಲಿಸುತ್ತೇನೆ. ಅದೇ ರಾತ್ರಿ ಅಣ್ಣ ಯಾರಿಗೋ ಫೋನ್ ಮಾಡಿ ವಿಶಾಲ್ ಪರಿವಾರದ ಮೇಲೆ ಕಣ್ಣಿಡಲು ಹೇಳಿದ್ರು. ಅವರು ಏನಾದರೂ ಕುತಂತ್ರ ಮಾಡಲು ಪ್ರಯತ್ನ ಪಟ್ಟರೆ ತಕ್ಷಣ ನಮಗೆ ವಿಷಯ ಗೊತ್ತಾಗಬೇಕು ಅಂತ. ಅಣ್ಣ ಈಗ ತಕ್ಷಣ ಲಾಯರ್ ಅವರಿಗೆ ಕೂಡ ಫೋನ್ ಮಾಡಿದ್ರು. ಮಾರನೆಯ ದಿನವೇ ನಾವು ಅವರನ್ನು ಭೇಟಿ ಮಾಡಲು ಅವರ ಆಫೀಸ್ಗೆ ಕೂಡ ಹೋಗಿದ್ವಿ. ನಾನು ಅವರಿಗೆ ಮದುವೆ ಆದಾಗಿನಿಂದ ನಡೆದ ಪ್ರತಿಯೊಂದು ಮಾತುಗಳನ್ನು ನೀಟಾಗಿ ವಿವರವಾಗಿ ಹೇಳಿದೆ. ನಾನು ನನ್ನ ಬಳಿ ಇದ್ದಂತಹ ಎಲ್ಲ ಕಾಲ್ ರೆಕಾರ್ಡ್ಸ್, ಮೆಸೇಜ್ಗಳು ಎಲ್ಲವನ್ನೂ ಅವರಿಗೆ ಕೊಟ್ಟೆ. ಅವರು ಪ್ರತಿಯೊಂದು ಮಾತುಗಳನ್ನು ಗಮನವಿಟ್ಟು ಕೇಳಿ ಎಲ್ಲವನ್ನೂ ನೋಡಿ ಹೇಳಿದ್ರು. ನಿಮ್ಮ ಜೊತೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ತುಂಬ ಕೆಟ್ಟದಾಗಿ ನಡೆದುಕೊಳ್ಳಲಾಗಿದೆ. ಕಾನೂನಿನ ಪ್ರಕಾರ ಇದರ ಮೇಲೆ ಖಂಡಿತ ವಿಚಾರಣೆ ನಡೆಯಲಾಗುತ್ತೆ. ಅವರು ತಕ್ಷಣ ಡೈವರ್ಸ್ ಪೇಪರ್ಗಳನ್ನು ಸಹ ರೆಡಿ ಮಾಡಿದ್ರು. ಅದರಲ್ಲಿ ನೀಟಾಗಿ ಬರೆಯಲಾಗಿತ್ತು, ಮದುವೆಯಾದ ನಂತರ ನನ್ನನ್ನು ತುಂಬ ಅವಮಾನ ಮಾಡಲಾಗ್ತಾ ಇತ್ತು. ಮಾನಸಿಕವಾಗಿ ನನಗೆ ತುಂಬ ಹಿಂಸೆ ಕೊಟ್ಟರು. ಮಗು ಹುಟ್ಟಿದ ನಂತರ ಮಗು ಮತ್ತು ನನ್ನ ಜೊತೆ ತುಂಬ ಭೇದ ಭಾವ ಮಾಡಲಾಯಿತು. ಆದ್ದರಿಂದಲೇ ನಾನು ಇನ್ನು ಮುಂದೆ ಈ ಮದುವೆಯನ್ನು ನಿಭಾಯಿಸಲು ಸಾಧ್ಯವಿಲ್ಲ. ನೀವು ತಕ್ಷಣ ಈ ನೋಟಿಸಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡಲಿಲ್ಲ ಅಂದರೆ ಈ ವಿಷಯವನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋಗಲಾಗುತ್ತದೆ. ನೋಟಿಸ್ ರೆಡಿಯಾದ ನಂತರ ಇದನ್ನು ವಿಶಾಲ್ಗೆ ಕಳುಹಿಸಿಕೊಡಲಾಯಿತು. ವಿಶಾಲ್ ಮತ್ತು ಅವರ ಅಮ್ಮ ಈಗಲೂ ನಮ್ಮ ಮನೆಯ ಹೊರಗೆ ಕುಳಿತುಕೊಂಡಿದ್ರು. ವಿಶಾಲ್ ಮೊದಲು ನೋಟಿಸನ್ನು ನೋಡಿದಾಗ ಅವನಿಗೆ ತುಂಬ ಆಶ್ಚರ್ಯವಾಯಿತು. ಅವನು ಅದನ್ನು ತೆಗೆದು ಓಪನ್ ಮಾಡಿ ಓದಲು ಶುರು ಮಾಡಿದಾಗ ಅವನ ಮುಖ ಬಿಳಿಚಿಕೊಂಡಿತ್ತು. ಅವನ ಕೈಗಳು ನಡುಗಲು ಶುರುವಾದವು. ಅವನ ಅಮ್ಮ ಮತ್ತು ತಂಗಿ ಕೂಡ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ರು, ಮಗ ಏನಾಯಿತು, ಅದರಲ್ಲಿ ಆ ರೀತಿ ಏನು ಬರೆಯಲಾಗಿದೆ ಎಂದು. ವಿಶಾಲ್ ಅವರಿಗೆ ಅದನ್ನು ಓದಿ ಹೇಳಿದಾಗ ಕೆಲವು ಕ್ಷಣ ಎಲ್ಲರೂ ಮೌನವಾಗಿ ಬಿಟ್ಟರು. ಅವರಿಗೆ ಈಗ ಅರ್ಥವಾಗಿ ಬಿಟ್ಟಿತ್ತು, ಈ ವಿಷಯಗಳು ಈಗ ಕೇವಲ ಮನೆಯ ಜಗಳಗಳಾಗಿ ಉಳಿದಿರಲಿಲ್ಲ, ಈಗ ಇವೆಲ್ಲ ಕಾನೂನಿನ ಮೆಟ್ಟಿಲು ಹತ್ತು ಬಿಟ್ಟಿದ್ದಾವೆ ಎಂದು. ಅವರ ಪ್ರತಿಯೊಂದು ತಪ್ಪಾದ ನಡವಳಿಕೆಗೂ ಕಾನೂನಿನಲ್ಲಿ ಎಲ್ಲರ ಮುಂದೆ ಉತ್ತರ ಕೊಡಬೇಕಾಗಿತ್ತು. ಅವರ ಗಾಬರಿ ಅವರ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ಯಾವತ್ತೂ ಯೋಚಿಸಿರಲಿಲ್ಲ ಅನ್ಸುತ್ತೆ, ಇಷ್ಟೊಂದು ಅವಮಾನ ಮಾಡಿದ್ರು ಮೌನವಾಗಿ ತಲೆ ಬಗ್ಗಿಸಿಕೊಂಡು ಇರುತ್ತಿದ್ದ ಸೊಸೆ ಈ ದಿನ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ. ನೋಟಿಸು ಸಿಕ್ಕಿದ ತಕ್ಷಣ ವಿಶಾಲ್ ತಲೆಯಲ್ಲಿ ಎಂತಹ ನೀಚವಾದ ಒಂದು ಪ್ಲಾನ್ ಬಂದಿತ್ತು ಅಂದರೆ ಅದರ ಬಗ್ಗೆ ನಾನು ಯಾವತ್ತೂ ಊಹೆ ಕೂಡ ಮಾಡಲು ಸಾಧ್ಯವಿರಲಿಲ್ಲ. ಕೆಲವು ದಿನಗಳ ನಂತರ ಅವನು ನನಗೆ ಫೋನ್ ಮಾಡಿ ತುಂಬ ಶಾಂತವಾಗಿ ಹೇಳ್ದ, ನಾನು ಒಂದು ಬಾರಿ ನಿನ್ನನ್ನು ಭೇಟಿಯಾಗಬೇಕು, ಆದರೆ ನೀನು ನನ್ನ ಪೂರ್ತಿ ಮಾತನ್ನು ಕೇಳುವುದಕ್ಕಿಂತ ಮೊದಲು ಏನನ್ನು ಮಾತನಾಡಬೇಡ. ನನ್ನ ಅಮ್ಮ ಮತ್ತು ತಂಗಿ ನಮ್ಮ ಸಂಬಂಧದ ಮಧ್ಯೆ ಬಂದು ಬಿಟ್ಟಿದ್ರು. ಅವರುಗಳಿಂದಲೇ ನಮ್ಮ ಮಧ್ಯೆ ಗಲಾಟೆಗಳು ನಡೀತಾ ಇದ್ವು. ಅವರುಗಳು ಅಂದುಕೊಳ್ತಾ ಇದ್ರು ನಾವಿಬ್ಬರು ದೂರ ಆಗಬೇಕು ಅಂತ. ಆದರೆ ನಾನು ನಿನ್ನನ್ನು ಬಿಟ್ಟು ದೂರ ಹೋಗುವುದಿಲ್ಲ. ನಿಜವಾಗಿಯೂ ನೀನು ನನ್ನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅಂದರೆ ಒಂದೇ ಒಂದು ಬಾರಿ ನನ್ನನ್ನು ಭೇಟಿಯಾಗು, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ. ನಾನು ನೇರವಾಗಿ ಅವನಿಗೆ ನಿರಾಕರಿಸಿಬಿಟ್ಟೆ. ಇನ್ನು ಮುಂದೆ ನಮ್ಮ ಮಧ್ಯೆ ಸರಿ ಹೋಗುವಂಥದ್ದು ಏನೂ ಉಳಿದಿಲ್ಲ ಅಂತ. ಕೊನೆಯಲ್ಲಿ ಅವನು ಹೇಳ್ದ, ಒಂದೇ ಒಂದು ಬಾರಿ ನನಗೆ ನನ್ನ ಮಗುವನ್ನು ನೋಡಲು ಅವಕಾಶವಾದರೂ ಕೊಡು. ನಾನು ಒಮ್ಮೆ ನನ್ನ ಮಗಳನ್ನು ಭೇಟಿಯಾಗಬೇಕು ಅಂದುಕೊಳ್ತಾ ಇದ್ದೀನಿ. ಅವನ ಮಾತು ಕೇಳಿ ನಾನು ಸ್ವಲ್ಪ ಸಮಯ ಸುಮ್ಮನಿದ್ದೆ. ನಂತರ ನಾನು ಹೇಳಿದೆ, ನಿನಗೆ ಈಗ ನಿನ್ನ ಮಗಳ ನೆನಪು ಬರ್ತಾ ಇದೆಯಾ? ಈ ಎಲ್ಲ ಚಿಂತೆ ಆ ಸಮಯದಲ್ಲಿ ಎಲ್ಲಿ ಹೋಗಿತ್ತು? ನಿನ್ನ ಅಮ್ಮ ಮತ್ತು ತಂಗಿ ನನ್ನ ಮಗುವನ್ನು ಅಪಶಕುನ, ದರಿದ್ರ ಅಂತ ಹೇಳಿದಾಗ ಆ ಸಮಯದಲ್ಲಿ ನೀನು ಒಂದೇ ಒಂದು ಬಾರಿ ಕೂಡ ನಿನ್ನ ಮಗುವಿನ ಬಗ್ಗೆ ಯೋಚಿಸಲಿಲ್ಲ. ಆಪರೇಷನ್ ಸಮಯದಲ್ಲಿ ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದಾಗ ಆಗ ನಿನಗೆ ನಿನ್ನ ಮಗಳ ನೆನಪು ಬರಲಿಲ್ವಾ? ಅವನು ಪದೇ ಪದೇ ನನ್ನ ಬಳಿ ಕ್ಷಮೆ ಕೇಳುತ್ತಿದ್ದ. ದೀಪಾ, ನನ್ನನ್ನು ಕ್ಷಮಿಸಿಬಿಡು, ಆಗಿದ್ದು ಆಗಿ ಹೋಗಿದೆ. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡು, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ದ. ಅವನು ಅಷ್ಟೊಂದು ಬಾರಿ ಕೇಳಿಕೊಂಡಿದ್ದಕ್ಕೆ ನಾನು ಮಗುವಿಗಾಗಿ ಅವನನ್ನು ಭೇಟಿಯಾಗಲು ಸಿದ್ಧಲಾದೆ. ಅವನು ಒಂದು ಪಾರ್ಕಿನಲ್ಲಿ ಭೇಟಿಯಾಗೋಣ ಅಂತ ಹೇಳ್ದ. ಮಾರನೆಯ ದಿನ ನಾನು ಮಗುವನ್ನು ಎತ್ತಿಕೊಂಡು ಆ ಜಾಗಕ್ಕೆ ಹೋದೆ. ವಿಶಾಲ್ ಮೊದಲೇ ಅಲ್ಲಿ ಬಂದು ನನಗಾಗಿ ಕಾಯ್ತಾ ಇದ್ದ. ಅವನು ನನ್ನನ್ನು ನೋಡಿದ ತಕ್ಷಣ ಅಳುವ ನಾಟಕ ಶುರು ಮಾಡ್ದ. ಅವನು ಹೇಳ್ತಾ ಇದ್ದ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ದೀಪಾ, ನನ್ನಿಂದ ತುಂಬ ದೊಡ್ಡ ತಪ್ಪು ನಡೆಯಿತು. ಇನ್ನು ಮುಂದೆ ಆ ರೀತಿ ನಡೆಯೋದಿಲ್ಲ. ನಾನು ನನ್ನ ಅಮ್ಮ ಮತ್ತು ತಂಗಿಯನ್ನು ಸಹ ಈ ಕ್ಷಣವೇ ಊರಿಗೆ ವಾಪಸ್ ಕಳಿಸ್ಬಿಡ್ತೀನಿ. ಅವರು ಇನ್ನು ಮುಂದೆ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವುಗಳು ಮತ್ತೆ ಮೊದಲಿನಂತೆ ನಮ್ಮ ಜೀವನವನ್ನು ನಡೆಸೋಣ. ಆದರೆ ನಾನು ಅವನನ್ನು ನೋಡುತ್ತಾ ನೇರವಾಗಿ ಹೇಳಿದೆ, ಇಲ್ಲ, ಈಗ ತುಂಬ ಲೇಟಾಗಿ ಹೋಯಿತು. ನಾನು ನಿನ್ನ ಜೊತೆ ಮತ್ತೆ ವಾಪಸ್ ಬರಲು ಸಾಧ್ಯವಿಲ್ಲ. ನನಗೆ ಕೇವಲ ನಿನ್ನಿಂದ ವಿಚ್ಛೇದನ ಬೇಕು ಅಷ್ಟೆ. ಈ ಮಾತು ಕೇಳಿ ಅವನು ಇನ್ನೂ ಹೆಚ್ಚಾಗಿ ಅಳಲು ಶುರು ಮಾಡ್ದ. ಅವನು ತಕ್ಷಣ ನನ್ನ ಕಾಲುಗಳನ್ನು ಹಿಡಿದುಕೊಂಡ. ಆದರೆ ನನ್ನ ಕಣ್ಣ ಮುಂದೆ ಪದೇ ಪದೇ ನನ್ನ ಮಗಳನ್ನು ಇವರು ಆಡಿಕೊಳ್ಳುತ್ತಿದ್ದ ಆ ಮಾತುಗಳು, ಆ ದಿನಗಳೇ ನೆನಪಿಗೆ ಬರ್ತಾ ಇದ್ವು. ಅವನು ಈ ಎಲ್ಲ ನಾಟಕದಿಂದಲೂ ನನ್ನ ಮನಸ್ಸು ಮಾತ್ರ ಕರಗಲೇ ಇಲ್ಲ. ನಾನು ಇನ್ನೂ ಒಪ್ಪಿಕೊಳ್ಳಲಿಲ್ಲ ಎಂದು ಅರ್ಥವಾದಾಗ ಅವನ ಭಾವನೆಗಳು ಈಗ ಬದಲಾಗಿ ಬಿಟ್ಟಿದ್ವು.
ಅವನ ಕಣ್ಣುಗಳಲ್ಲಿ ಈಗ ಕೋಪ ಕಾಣಿಸ್ತಾ ಇತ್ತು. ಅವನು ಕೋಪದಿಂದ ಹೇಳ್ತಾ ಇದ್ದ, ನಾನು ನಿನ್ನ ಜೊತೆ ಎಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾ ಇದ್ದೇನೆ, ಆದ್ರೆ ನೀನು ಎಷ್ಟೊಂದು ನಾಟಕ ಮಾಡ್ತಾ ಇದೀಯಾ. ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೋಬಿಟ್ಯಾ. ನಾನು ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ಇದ್ದೆ. ಆಗ ಅವನು ನಗುತ್ತಾ ಹೇಳ್ದ, ನಾನು ಕೇವಲ ನಿನ್ನ ಆಸ್ತಿಗಾಗಿ ನಿನ್ನ ಜೊತೆ ಇದ್ದೆ. ನಿನ್ನಂತಹ ಮುಟ್ಟಾಳಿಗೆ ಇನ್ನೂ ಗೊತ್ತಾಗ್ಲಿಲ್ಲ ಸತ್ಯ. ನಿನ್ನ ಮನೆ ಕಾಗದ ಪತ್ರಗಳನ್ನು ನನ್ನ ಹೆಸರಿನ ಮೇಲೆ ಮಾಡಿಸಿಕೊಳ್ಳಲು ಎಲ್ಲ ಏರ್ಪಾಟು ನಡೆದು ಬಿಟ್ಟಿದ್ದಾವೆ. ನೀನು ಮೊದಲು ನಿನ್ನ ಮನೆಯನ್ನು ನನ್ನ ಹೆಸರಿಗೆ ಬರೆದುಕೊಡು ಎಂದು ಪೇಪರ್ಗಳನ್ನು ನನ್ನ ಮುಂದೆ ಇಟ್ಟ. ನಂತರ ಆರಾಮವಾಗಿ ನಾನು ನಿನಗೆ ವಿಚ್ಛೇದನ ಕೊಡುತ್ತೇನೆ. ಈಗ ನಿನ್ನ ಜೊತೆ ಇರಲು ನನಗೂ ಕೂಡ ಇಷ್ಟವಿಲ್ಲ. ಅವನ ಮಾತು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಸ್ವಲ್ಪ ಸಮಯದ ಮೊದಲು ಯಾವ ಮನುಷ್ಯ ನನ್ನ ಕಾಲಿಗೆ ಬೀಳಿದ್ದು ಅಳುತ್ತಾ ಕ್ಷಮಾಪಣೆ ಕೇಳ್ತಾ ಇದ್ನೋ, ಈಗ ನನ್ನ ಮುಂದೆ ಅವನ ನಿಜವಾದ ಮುಖವಾಡ ತೋರಿಸುತ್ತಿದ್ದ. ನನಗೆ ನಂಬಿಕೆನೇ ಬರಲಿಲ್ಲ. ಯಾರಾದರೂ ಮನುಷ್ಯರು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುತ್ತಾರಾ ಎಂದು. ನಾನು ಅಂದುಕೊಂಡಿದ್ದೆ, ನಿನ್ನನ್ನು ಪ್ರೀತಿಯಿಂದ ಒಪ್ಪಿಸಿ ಎಲ್ಲ ಪಡೆದುಕೊಳ್ಳೋಣ ಅಂತ. ಆದರೆ ನೀನು ಪ್ರೀತಿಯಿಂದ ಒಪ್ಪಿಕೊಳ್ಳುವವಳಲ್ಲ. ಆದ್ದರಿಂದಲೇ ನಾನು ನನ್ನ ನಿಜವಾದ ವ್ಯಕ್ತಿತ್ವವನ್ನು ನಿನಗೆ ತೋರಿಸಬೇಕಾಯಿತು. ಮರ್ಯಾದೆಯಾಗಿ ಮನೆಯ ಬೀಗವನ್ನು ನನ್ನ ಕೈಗೆ ಕೊಟ್ಟು ಮನೆಯ ಪತ್ರಗಳ ಮೇಲೆ ಸೈನ್ ಮಾಡು. ನಾನು ಅದೇ ಮನೆಯಲ್ಲಿ ನನ್ನ ಅಮ್ಮ ಮತ್ತು ತಂಗಿಯ ಜೊತೆ ವಾಸ ಇರಬೇಕು. ನಾನು ತಕ್ಷಣ ಅವನ ಕೈಯಿಂದ ನನ್ನ ಕೈಯನ್ನು ಬಿಡಿಸಿಕೊಂಡು 2 ಹೆಜ್ಜೆ ಹಿಂದೆ ಹಾಕಿದೆ. ನಂತರ ನಾನು ಅಲ್ಲಿಂದ ಹೋಗಲು ಹಿಂದೆ ತಿರುಗಿದಾಗ ಅವನು ತಕ್ಷಣ ನನ್ನ ಮುಂದೆ ಬಂದು ನನ್ನ ದಾರಿಯನ್ನು ತಡೆದು ಕೋಪದಿಂದ ಹೇಳ್ದ, ನಾನು ನಿನ್ನನ್ನು ಇಷ್ಟೊಂದು ಸುಲಭವಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ಮೊದಲು ಸೈನ್ ಮಾಡಿ ಕಾಗದ ಪತ್ರಗಳನ್ನು ನನ್ನ ಕೈಗೆ ಕೊಡು. ಇಲ್ಲದಿದ್ದರೆ ನೀನು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನ ಜೊತೆ ಏನ್ ಮಾಡ್ತೀನಿ ಅಂತ. ನಾನು ಮೊಟ್ಟ ಮೊದಲ ಬಾರಿ ಅವನ ಕಣ್ಣುಗಳಲ್ಲೇ ನೋಡುತ್ತಾ ಧೈರ್ಯವಾಗಿ ಹೇಳಿದೆ, ನನಗೆ ದಾರಿಯನ್ನು ಬಿಡು, ಇಲ್ಲದಿದ್ದರೆ ನಿನಗೆ ಸರಿ ಇರೋದಿಲ್ಲ. ಆದರೂ ಅವನು ನನಗೆ ದಾರಿ ಕೊಡಲಿಲ್ಲ. ಆಗಲೇ ಹಿಂದೆಯಿಂದ ಜೋರಾದ ಧ್ವನಿ ಕೇಳಿಸುತ್ತಿತ್ತು, ಕೈ ತೆಗೆದು ಹಿಂದಕ್ಕೆ ಸರೆ. ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಅಣ್ಣ ನನ್ನ ಹಿಂದೆ ನಿಂತುಕೊಂಡಿದ್ದ. ಅಣ್ಣನ ಜೊತೆ ಅವನ 4 ಜನ ಸ್ನೇಹಿತರು ಕೂಡ ಇದ್ರು. ಅಣ್ಣ ವಿಶಾಲ್ನ ಕಾಲರ್ ಹಿಡಿದುಕೊಂಡು ಹೇಳಿದ್ರು, ನನ್ನ ತಂಗಿಗೆ ಹೆದರಿಸಲು ನಿನಗೆಷ್ಟೋ ಧೈರ್ಯ. ಅಣ್ಣನನ್ನು ಆ ರೀತಿ ಅಲ್ಲಿ ನೋಡಿ ನಾನು ಶಾಕ್ ಆಗಿದ್ದೆ. ಅಣ್ಣ, ನೀವು ಇಲ್ಲಿ ಹೇಗೆ ಎಂದು ನಾನು ಕೇಳಿದ್ರೆ, ನನಗೆ ಮೊದಲಿನಿಂದಲೂ ಇವನ ಮೇಲೆ ಅನುಮಾನ ಇತ್ತು. ಇವನು ಈ ರೀತಿ ಏನೋ ಒಂದು ಮಾಡ್ತಾನೆ ಅಂತ. ಆದ್ದರಿಂದಲೇ ದೂರದಿಂದ ನಾವು ನಿಮ್ಮಿಬ್ಬರನ್ನೇ ಗಮನಿಸುತ್ತಿದ್ವು. ವಿಶಾಲ್ ತಕ್ಷಣ ನಾಟಕ ಶುರು ಮಾಡಿಬಿಟ್ಟ. ಇಲ್ಲ ಬಾಬಾ, ನೀವು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದ್ದೀರಾ. ನಾನು ಕೇವಲ ಇವಳ ಬಳಿ ಕ್ಷಮಾಪಣೆ ಕೇಳಲು ಬಂದಿದ್ದೆ. ನಿಮ್ಮ ತಂಗಿಗೆ ವಿಚ್ಛೇದನ ಕೊಡುವುದಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಆಗಲೇ ಅಣ್ಣ ಅವನ ಮುಖದ ಮೇಲೆ ಜೋರಾಗಿ 2 ಏಟು ಹಾಕಿ ಹೇಳಿದ್ರು, ನನ್ನ ತಂಗಿ ನಿನ್ನಂತಹ ನೀಚನ ಜೊತೆ ಒಂದೇ ಒಂದು ದಿನ ಕಳೆಯಲು ಕೂಡ ನೀನು ಲಾಯಕ್ಕಿಲ್ಲದವನು. ಇಷ್ಟಕ್ಕೂ ನಿನ್ನ ಯೋಗ್ಯತೆ ಆದ್ರೂ ಏನೋ. ಆದರೂ ಇವಳು ನಿನ್ನನ್ನು ಮದುವೆ ಮಾಡಿಕೊಂಡ್ಲು, ನಿನ್ನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡ್ಲು, ನಿನ್ನ ಅಮ್ಮ ಮತ್ತು ತಂಗಿಯರನ್ನು ಮನೆಯಲ್ಲಿ ಇಟ್ಟುಕೊಂಡು ಅವರುಗಳನ್ನು ಚೆನ್ನಾಗಿ ನೋಡಿಕೊಂಡಳು, ನಿಮ್ಮೆಲ್ಲ ಖರ್ಚುಗಳನ್ನು ನಿಭಾಯಿಸ್ತಾ ಇದ್ಲು. ಆದರೆ ಅದರ ಬದಲಾಗಿ ನೀವು ಅವಳಿಗೆ ಮತ್ತು ಅವಳ ಸಣ್ಣ ಮಗುವಿಗೆ ಏನ್ ತಾನೇ ಕೊಟ್ರಿ? ಕೇವಲ ಅವಮಾನ ಮತ್ತು ನೋವು ಕೊಟ್ಟಿದ್ದೀರಾ. ಅಣ್ಣ ನನ್ನ ಕಡೆ ತಿರುಗಿ ಹೇಳಿದ್ರು, ಈಗ ಸಮಯ ಬಂದು ಬಿಟ್ಟಿದೆ. ನಿನಗೆ ಇವನ ಪೂರ್ತಿ ಸತ್ಯ ಗೊತ್ತಾಗಬೇಕು. ನಾನು ಒಂದು ಕ್ಷಣ ಗಾಬರಿಯಾಗ್ಬಿಟ್ಟೆ. ನಾನು ತಕ್ಷಣ ಕೇಳಿದೆ, ಅಣ್ಣ ಯಾವ ಸತ್ಯ? ಅಣ್ಣ ಹೇಳ್ತಾ ಇದ್ರು, ಇವನು ಇದಕ್ಕೆ ಮೊದಲೇ ಮದುವೆಯಾಗಿದ್ದಾನೆ. ಹಳ್ಳಿಯಲ್ಲಿ ಇವನ ಮೊದಲ ಹೆಂಡತಿ ವಾಸವಿದ್ದಾಳೆ. ಇವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ. ಈ ಮಾತು ಕೇಳಿದ ತಕ್ಷಣ ನನಗನ್ನಿಸುತ್ತಿತ್ತು, ನಾನು ನಿಂತಿರುವ ನೆಲ ಕುಸಿದು ಹೋಗ್ತಾ ಇದೆ ಅಂತ. ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗಿಬಿಟ್ಟಿತ್ತು. ನನ್ನ ಕಿವಿಗಳ ಮೇಲೆ ನನಗೆ ನಂಬಿಕೆನೇ ಬರಲಿಲ್ಲ. ಇವರ ಅಮ್ಮ ಮತ್ತು ಇವರ ತಂಗಿಗೆ ಇದರ ಬಗ್ಗೆ ಎಲ್ಲವೂ ಗೊತ್ತು. ಆದರೆ ಇವರುಗಳು ಯೋಚನೆ ಮಾಡಿದ್ರು, ನಗರದಲ್ಲಿ ಯಾರಾದರೂ ದೊಡ್ಡ ಶ್ರೀಮಂತ ಹುಡುಗಿಯನ್ನು ಪ್ರೀತಿಸಿ ಸುಳ್ಳು ನಾಟಕದಲ್ಲಿ ಬೀಳಿಸಿಕೊಂಡು ಅವರ ಆಸ್ತಿಯನ್ನು ದೋಚಿ ಜೀವನ ಪರ್ಯಂತ ಆರಾಮವಾಗಿ ಕಳಿಬೇಕು ಅಂತ. ಆದ್ದರಿಂದಲೇ ಇವನು ಅಷ್ಟೊಂದು ಒಳ್ಳೆಯವನಾಗಿ ನಾಟಕ ಮಾಡಿ ನಿನ್ನನ್ನು ಮದುವೆ ಮಾಡಿಕೊಂಡ. ನಿನ್ನನ್ನು ಇವನು ಪ್ರೀತಿಸಲಿಲ್ಲ, ಕೇವಲ ಉಪಯೋಗಿಸಿಕೊಂಡ. ಅಣ್ಣನ ಮಾತು ಕೇಳಿ ನನ್ನ ಕಣ್ಣಿಂದ ತಾನಾಗಿಯೇ ನೀರು ಬರಲು ಶುರುವಾಯಿತು. ನಾನು ಅಲ್ಲೇ ನಿಂತು ವಿಶಾಲ್ನನ್ನೇ ನೋಡ್ತಾ ಇದ್ದೆ. ಆದರೆ ಅವನ ಮುಖದ ಮೇಲೆ ಮಾತ್ರ ಯಾವುದೇ ನಾಚಿಕೆ ಇರಲಿಲ್ಲ. ಆ ಸಮಯದಲ್ಲಿ ನನಗೆ ಅರ್ಥವಾಯಿತು, ಯಾವ ಮನುಷ್ಯನನ್ನು ನಾನು ನನ್ನ ಪೂರ್ತಿ ಜೀವನ ಅಂತ ಅಂದುಕೊಂಡಿದ್ನೋ ಅವನು ಮೊದಲಿನಿಂದಲೂ ನನ್ನ ಪ್ರೀತಿ, ವಿಶ್ವಾಸ ಮತ್ತು ನನ್ನ ಜೀವನ ಜೊತೆ ತುಂಬ ದೊಡ್ಡ ದ್ರೋಹ ಮಾಡಿಬಿಟ್ಟಿದ್ದಾನೆ ಎಂದು. ಅಣ್ಣ ಮೊದಲೇ ಪೊಲೀಸರಿಗೆ ಕೂಡ ವಿಷಯ ತಿಳಿಸಿದ್ದ ಅನ್ಸುತ್ತೆ. ಆಗಲೇ ಅಲ್ಲಿಗೆ ಪೊಲೀಸರು ಕೂಡ ಬಂದು ಬಿಟ್ಟಿದ್ರು. ಅಣ್ಣ ಪೊಲೀಸರಿಗೆ ಎಲ್ಲ ಮಾತುಗಳನ್ನು ವಿವರಿಸಿ ಅವರಿಗೆ ಎಲ್ಲ ಆಧಾರ ಸಹ ಕೊಟ್ಟರು. ಪೊಲೀಸರು ಒಂದೇ ಒಂದು ಕ್ಷಣ ಕೂಡ ತಡ ಮಾಡದೆ ವಿಶಾಲ್ನನ್ನು ಅಲ್ಲೇ ಪಾರ್ಕಿನಲ್ಲೇ ಅರೆಸ್ಟ್ ಮಾಡಿದರು. ನಂತರ ಪೊಲೀಸರು ವಿಶಾಲ್ನ ಅಮ್ಮ ಮತ್ತು ತಂಗಿಯನ್ನು ಸಹ ಅರೆಸ್ಟ್ ಮಾಡಿದರು. ನಾನು ಮೌನವಾಗಿ ನಿಂತು ಇದೆಲ್ಲ ನೋಡ್ತಾ ಇದ್ದೆ. ನನಗೆ ನಂಬಿಕೆನೇ ಬರಲಿಲ್ಲ. ಯಾವ ಮನುಷ್ಯನನ್ನು ನಾನು ತುಂಬ ಒಳ್ಳೆಯವನು ಅಂತ ಅಂದುಕೊಂಡು ಪೂರ್ತಿ ಜೀವನ ಅವನ ಜೊತೆ ಕಳೆಯಬೇಕು ಅಂತ ಎಷ್ಟೋ ಕನಸು ಕಂಡಿದ್ದೆನೋ, ಅವನು ಈ ದಿನ ಪೊಲೀಸರ ಜೀಪಿನಲ್ಲಿ ಕುಳಿತುಕೊಂಡು ಜೈಲಿಗೆ ಹೋಗ್ತಾ
ಹೋಗ್ತಾ ಇದ್ದ. ಆದರೆ ಅವನನ್ನು ಆ ರೀತಿ ನೋಡಿ ನನಗೆ ಸ್ವಲ್ಪವೂ ದುಃಖವಾಗಲಿಲ್ಲ. ಯಾಕೆಂದರೆ ಅವನು ಕೇವಲ ನನ್ನನ್ನು ಮಾತ್ರವಲ್ಲ, ನನ್ನ ಅಮಾಯಕ ಮಗಳು ಮತ್ತು ಇನ್ನೊಂದು ಬೇರೆ ಅಮಾಯಕ ಹೆಣ್ಣಿನ ಜೀವನವನ್ನು ಕೂಡ ಹಾಳು ಮಾಡಿಬಿಟ್ಟಿದ್ದ. ನಂತರ ಈ ವಿಷಯಗಳು ಕೋರ್ಟಿನ ಮೆಟ್ಟಿಲು ಹತ್ತಿದ್ದವು. ನನ್ನ ಬಳಿ ಇದ್ದಂತಹ ಎಲ್ಲ ಆಧಾರಗಳನ್ನು ನಾನು ಕೋರ್ಟಿಗೆ ಕೊಟ್ಟಿದ್ದೆ. ನನ್ನ ಅಣ್ಣ ಮತ್ತು ನಮ್ಮ ಫ್ಯಾಮಿಲಿ ಲಾಯರ್ ಕೂಡ ನನ್ನ ಜೊತೆ ನಿಂತುಕೊಂಡಿದ್ರು. ನಂತರ ಅಣ್ಣ ಹಳ್ಳಿಗೆ ಹೋಗಿ ವಿಶಾಲ್ನ ಮೊದಲ ಹೆಂಡತಿಗೂ ಸಹ ಎಲ್ಲ ಸತ್ಯ ಹೇಳಿದ್ರು. ಮೊದಲು ಆಕೆಗೆ ಈ ಮಾತುಗಳ ಮೇಲೆ ನಂಬಿಕೆನೇ ಬರಲಿಲ್ಲ. ನಂತರ ಆಕೆಗೆ ಎಲ್ಲ ಆಧಾರಗಳನ್ನು ತೋರಿಸಿದಾಗ ಆಕೆಗೂ ಅರ್ಥವಾಗಿತ್ತು ಆಕೆಯ ಜೊತೆ ಎಷ್ಟೊಂದು ದೊಡ್ಡ ಅನ್ಯಾಯ ನಡೆದಿದೆ ಎಂದು. ಆಕೆ ಕೂಡ ಹೆದರಿಕೊಳ್ಳದೆ ಧೈರ್ಯವಾಗಿ ಈಗ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ್ದಳು. ಆಕೆ ಹೇಳ್ತಾ ಇದ್ಲು, ತುಂಬಾ ವರ್ಷಗಳ ಮೊದಲು ಆಕೆಯ ಮದುವೆ ವಿಶಾಲ್ ಜೊತೆ ನಡೆದಿತ್ತು. ವಿಶಾಲ್ ಆಕೆಯ ಬಳಿ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ನಮಗಾಗಿ ನಗರದಲ್ಲಿ ದುಡಿಯಲು ಹೋಗ್ತಾ ಇದ್ದೀನಿ ಅಂತ. ಆದರೆ ಅವನು ಯಾವತ್ತೂ ಆಕೆಗೆ ಹೇಳಿರಲಿಲ್ಲ ಅವನು ನಗರದಲ್ಲಿ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾನೆ ಎಂದು. ಈಗ ಎಲ್ಲರ ಮುಂದೆ ಸತ್ಯ ಬಂದಿತ್ತು. ವಿಶಾಲ್ ಕೇವಲ ನನಗೆ ಮಾತ್ರವಲ್ಲ, ತನ್ನ ಮೊದಲನೆಯ ಹೆಂಡತಿ ಮತ್ತು ತನ್ನ ಮಗುವಿಗೂ ಕೂಡ ಮೋಸ ಮಾಡಿದ್ದ ಅಂತ. ಎಲ್ಲ ಆಧಾರಗಳನ್ನು ಎಲ್ಲ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ ನಂತರ ಕೊನೆಗೆ ತೀರ್ಪು ಕೊಡುವ ದಿನ ಕೂಡ ಬಂದುಬಿಟ್ಟಿತ್ತು. ಆ ದಿನ ನಾನು ನನ್ನ ತಂದೆ ತಾಯಿ ಮತ್ತು ನನ್ನ ಸಣ್ಣ ಮಗುವಿನ ಜೊತೆ ಕೋರ್ಟಿಗೆ ಹೋಗಿದ್ದೆ. ನನ್ನ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ನ್ಯಾಯಾಲಯ ಒಪ್ಪಿಕೊಂಡಿತ್ತು ನಮ್ಮ ಜೊತೆ ತುಂಬಾ ದೊಡ್ಡ ಮೋಸ ನಡೆದಿದೆ ಎಂದು. ನನ್ನ ಆಸ್ತಿಯನ್ನು ಲಪಟಾಯಿಸಲು ಅವರು ಪ್ರಯತ್ನ ಪಟ್ಟಿದ್ದಾರೆ ಎಂದು. ನ್ಯಾಯಾಲಯ ಈಗ ವಿಶಾಲ್ ಅವರ ಅಮ್ಮ ಮತ್ತು ತಂಗಿಯನ್ನು ದೋಷಿಗಳನ್ನಾಗಿ ಪರಿಗಣಿಸಿದ್ದರು. ಕಾನೂನಿನ ಪ್ರಕಾರ ಅವರುಗಳಿಗೆ ತಕ್ಕ ಶಿಕ್ಷೆ ಸಹ ಕೊಟ್ಟಿದ್ರು. ನನ್ನ ಎಲ್ಲ ಆಸ್ತಿ ನನ್ನ ಸಂಪತ್ತು ಕೇವಲ ನನಗೆ ಮಾತ್ರ ಸೇರಬೇಕು ಅಂತ ತೀರ್ಪು ಬಂದಾಗ ಈ ತೀರ್ಪು ಕೇಳಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಆದರೆ ಈ ಕಣ್ಣೀರು ಯಾವುದೇ ದುಃಖದ್ದಾಗಿರಲಿಲ್ಲ. ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತಾ ಇತ್ತು. ಇಷ್ಟೊಂದು ದೊಡ್ಡ ಹೋರಾಟದ ನಂತರ ನನಗೆ ಕೊನೆಗೂ ನ್ಯಾಯ ಸಿಕ್ಕಿತ್ತು. ವಿಶಾಲ್ ಅವನ ಅಮ್ಮ ಮತ್ತು ತಂಗಿಯ ಮುಖ ಈಗ ಸಪ್ಪಗಾಗಿ ಬಿಟ್ಟಿತ್ತು. ಬಹುಶಃ ಅವರಿಗೆ ಅನ್ನಿಸ್ತಾ ಇತ್ತು ಅನ್ಸುತ್ತೆ, ಕೊನೆಯ ಕ್ಷಣದವರೆಗೂ ಎಲ್ಲವೂ ಸರಿ ಹೋಗಬಹುದು ಅಂತ. ಆದರೆ ಕಾನೂನು ಈ ಬಾರಿ ಸತ್ಯದ ಕಡೆ ನಿಂತುಕೊಂಡಿತ್ತು. ಕೋರ್ಟಿನಿಂದ ಹೊರಗೆ ಬರುವಾಗ ವಿಶಾಲ್ ಮೊದಲ ಹೆಂಡತಿ ಸುಮಾ ನನ್ನ ಬಳಿ ಹೇಳಿದರು, ನಮ್ಮ ಜೊತೆ ಏನು ನಡೆದಿದೆಯೋ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಈ ದಿನ ನಮಗೆ ನ್ಯಾಯ ಸಿಕ್ಕಿದೆ. ಆಕೆಯ ಮಾತು ಕೇಳಿ ನಾನು ಆಕೆಯ ಕೈಗಳನ್ನು ಹಿಡಿದುಕೊಂಡೆ. ನನಗರ್ಥವಾಗಿತ್ತು ಆಕೆಗೂ ಕೂಡ ನನ್ನ ಹಾಗೆಯೇ ತುಂಬ ದುಃಖ ನೋವನ್ನು ಅನುಭವಿಸಿದ್ದಾಳೆ ಎಂದು. ಆಕೆ ತನ್ನ ಜೀವನವನ್ನು ಹೊಸದಾಗಿ ಶುರು ಮಾಡುತ್ತೇನೆ ಅಂತ ಹೇಳಿ ವಾಪಸ್ ಹೊರಟು ಹೋದರು. ನಾನು ಕೂಡ ನನ್ನ ಮಗುವನ್ನು ಎತ್ತಿಕೊಂಡು ನನ್ನ ತವರ ಮನೆಗೆ ವಾಪಸ್ ಬಂದುಬಿಟ್ಟೆ. ಈಗ ನನ್ನ ಮನೆ, ನನ್ನ ಕಂಪನಿ ಎಲ್ಲವೂ ಕೇವಲ ನನ್ನದಾಗಿತ್ತು. ನಾನು ನಿಧಾನವಾಗಿ ನನ್ನ ಕೆಲಸದಲ್ಲಿ ವಾಪಸ್ ಹಿಂದಿರುಗಿದೆ. ನನ್ನ ಅಣ್ಣ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆ ನಿಂತುಕೊಂಡಿದ್ರು. ಅವರು ಯಾವಾಗಲೂ ನನ್ನನ್ನು ಒಂಟಿಯಾಗಿ ಬಿಡಲೇ ಇಲ್ಲ. ನನ್ನ ಮಗಳು ಈಗ ನಿಧಾನವಾಗಿ ದೊಡ್ಡವಳಾಗ್ತಾ ಇದ್ಲು. ಅವಳ ನಗು ನನ್ನ ಜೀವನದ ಅತಿ ದೊಡ್ಡ ಶಕ್ತಿಯಾಗಿತ್ತು. ಮಗುವಿನ ನಗುವಿನಿಂದಲೇ ನನ್ನ ದಿನ ಶುರುವಾಗ್ತಾ ಇತ್ತು. ನಾನು ತೀರ್ಮಾನ ಮಾಡಿಕೊಂಡೆ, ನನ್ನ ಮಗಳ ಜೀವನದಲ್ಲಿ ತಂದೆ ಇಲ್ಲ ಎನ್ನುವ ಕೊರತೆ ಅವಳಿಗೆ ಯಾವತ್ತೂ ಬರದ ಹಾಗೆ ನನ್ನ ಮಗಳನ್ನು ಬೆಳೆಸಬೇಕು ಅಂತ. ಈ ದಿನ ನಾನು ನನ್ನ ತಂದೆ ತಾಯಿ, ನನ್ನ ಅಣ್ಣ ಮತ್ತು ಮಗಳ ಜೊತೆ ತುಂಬ ಸಂತೋಷವಾಗಿದ್ದೇನೆ. ನನಗೆ ಈಗ ಯಾವುದೇ ವಿಷಯದಲ್ಲೂ ಭಯವಿರಲಿಲ್ಲ. ನಾನು ಕಲಿತುಕೊಂಡಿದ್ದೆ, ಯಾರು ಸತ್ಯದ ಜೊತೆ ನಿಂತುಕೊಂಡಿರುತ್ತಾರೋ ಒಂದಲ್ಲ ಒಂದು ದಿನ ಅವರಿಗೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಎಂದು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.